ಓಂ ಶಾಂತಿ. 24 ಜೂನ್ 2025 ಮಾತೇಶ್ವರಿ ಜಗದಂಬಾ ಸರಸ್ವತಿಜಿಯವರ ದಿವ್ಯ ಸ್ಮೃತಿ ದಿನ. ಇವತ್ತು ಇದು ರಿವೈಸ್ ಮುರಳಿ ವರ್ಷ ಆಗಿದೆ. 1957 मधुबन। मातेश्वरी जी के पुण्य स्मृति दिवस पर प्रातः क्लास में सुनाने के लिए मधुर महावाक्य। ಮಾತೇಶ್ವರಿ ಜಿಯವರ ಪುಣ್ಯ ಸ್ಮೃತಿ ದಿನದಂದು ಬೆಳಗಿನ ತರಗತಿಯಲ್ಲಿ ನುಡಿಸಲಿಕ್ಕೆ ಇದು ಮಧುರ ಮಹಾವಾಕ್ಯ. ಗೀತ್ ಮೇರಾ ಛೋಟಾ ಸಾ ದೇಖೋ ಯೆ ಸಂಸಾರ್ ಹೈ. ಮುರಳಿಯಲ್ಲಿ ಹಾಡಾಗಿದೆ. ನನ್ನ ಈ ಚಿಕ್ಕ ಜಗತ್ತು ನೋಡಿ ಯಾವ ತರ ಇದೆ. ಮೇರಾ ಛೋಟಾ ಸಾ ದೇಖೋ ಯೆ ಸಂಸಾರ್ ಹೈ, ಕಿತನಾ ಸುಂದರ್ ಹೈ. ಈ ಚಿಕ್ಕ ಸಂಸಾರ ಇದು ಎಷ್ಟು ಸುಂದರವಾಗಿದೆ, ಎಷ್ಟೊಂದು ಪ್ರಿಯವಾಗಿದೆ ಇಂಥ ಹಾಡು. ये गीत किस समय का गाया हुआ है? क्योंकि संगम समय ही अब ब्राह्मण कुल का ये छोटा सा संसार है. ಈ ಹಾಡು ಲೌಕಿಕದ ಫಿಲ್ಮ್ ಮಾಡಿದ್ದು, ಹಳೆ ಹಾಡು. ಈ ಹಾಡು ಯಾವ ಸಮಯದಲ್ಲಿ ಹಾಡಿರೋ ಹಾಡು? ಏಕೆಂದ್ರೆ ಈ ಸಂಗಮ ಸಮಯದಲ್ಲಿ ನಾವು ಬ್ರಾಹ್ಮಣ ಕುಲದಲ್ಲಿದ್ದೀವಿ. ಇದೇ ಚಿಕ್ಕ ಜಗತ್ತು, ಚಿಕ್ಕ ಪರಿವಾರ ಇದು. 5000 ವರ್ಷದಲ್ಲಿ ಇದೇ ಬ್ರಾಹ್ಮಣ ಪರಿವಾರನೇ ಚಿಕ್ಕ ಪರಿವಾರ. ये हमारा कौन सा परिवार है वह नंबरवार बतलाते हैं. हम परम पिता परमात्मा शिव के पोत्रे हैं. ब्रह्मा सरस्वती की मुख संतान है. ನಮ್ದು ಯಾವ ತರ ಪರಿವಾರ ಅನ್ನೋದನ್ನ ನಂಬರ್ ವಾರ್ ಆಗಿ ಬಾಬೋರು ಹೇಳ್ತಾ ಹೋಗ್ತಾರೆ. ನಮ್ಮ ಪರಂಪಿತ ಪರಮಾತ್ಮ ಶಿವ ಯಾರು? ನಮ್ಮೆಲ್ಲರ ತಾತ, ನಾವು ಅವರಿಗೆ ಮೊಮ್ಮಕ್ಕಳು. ಬ್ರಹ್ಮ ಸರಸ್ವತಿಯ ಮುಖ ಸಂತಾನ ನಾವು, ಮುಖ ವಂಶಾವಳಿಗಳು. और विष्णु शंकर हमारे ताया जी है और हम आपस में सभी बाई बहन ठहरे. ಹೇಗೆ ಬ್ರಹ್ಮ ಮುಖ ವಂಶಾವಳಿಗಳು, ಬ್ರಹ್ಮ ಸರಸ್ವತಿಯ ಮುಖ ವಂಶಾವಳಿಗಳು, ವಿಷ್ಣು ಮತ್ತು ಶಂಕರನು ಬ್ರಹ್ಮನ ಸಹೋದರರು. ನಾವೆಲ್ಲರೂ ಪರಸ್ಪರ ಬ್ರಹ್ಮನ ಮಕ್ಕಳು, ಬ್ರಹ್ಮ ಸರಸ್ವತಿಯ ಮುಖ ಸಂತಾನರು, ಸಹೋದರ ಸಹೋದರಿಯರು. ये है अपना छोटा सा संसार, इनके आगे और संबंध रचा ही नहीं है. ಇದು ನಮ್ಮ ಚಿಕ್ಕ ಪರಿವಾರ, ಚಿಕ್ಕ ಜಗತ್ತಿದು. ಇದರಿಂದ ಮುಂದುವರೆದು ಇನ್ಯಾವುದೇ ಸಂಬಂಧಗಳು ರಚನೆ ಆಗಿಲ್ಲ. ತಾತ ಇದ್ದಾರೆ, ತಂದೆ ತಾಯಿ ಇದ್ದಾರೆ, ಮಕ್ಕಳು ನಾವೇ, ಮೊಮ್ಮಕ್ಕಳು ನಾವೇ. ಪರಸ್ಪರ ಆತ್ಮದೃಷ್ಟಿಯಲ್ಲಿ ಸಹೋದರರು, ಶರೀರ ಧರಿಸಿರೋದ್ರಿಂದ ಸಹೋದರ ಸಹೋದರಿಯರು. ಈ ಚಿಕ್ಕ ಸಂಸಾರ ಅಂದ್ರೆ ಇಷ್ಟೇ ಸಂಬಂಧಗಳಿರೋದು. ಇನ್ನೆಲ್ಲ ಯುಗದಲ್ಲೂ ಇನ್ನು ಬೇರೆ ಬೇರೆ ಸಂಬಂಧಗಳಿದೆ. ಸತ್ಯಯುಗ ತ್ರೇತಾಯುಗದಲ್ಲಿ ಸಂಬಂಧಗಳು ಕಮ್ಮಿ. ದ್ವಾಪರ ಯುಗದ ನಂತರ ಅಂತೂ ಈಗ ನೋಡಿ ಎಷ್ಟೊಂದು ಸಂಬಂಧಗಳಿದೆ, ನೂರಾರು ಸಾವಿರಾರು ಸಂಬಂಧಗಳ ಪರಿವಾರ. ಆದ್ರೆ ಈ ಹಾಡು ಏನಿದೆ, ಮೇರಾ ಛೋಟಾ ಸಾ ದೇಖೋ ಯೆ ಸಂಸಾರ್ ಅಂದ್ರೆ ಇದು ಸಂಗಮ ಯುಗದ ಪರಿವಾರ, ಸಂಗಮ ಯುಗದ ಜಗತ್ತಿನ ಹಾಡಿದು. ये है छोटा सा संसार, इनके आगे और संबंध रचा ही नहीं. इसी समय का इतना ही संबंध कहेंगे. देखो हमारा संबंध कितना बड़ी अथॉरिटी से है. ಈ ಸಮಯದಲ್ಲಿ ಇಷ್ಟೇ ಸಂಬಂಧ ಅಂತ ಹೇಳಲಾಗುತ್ತೆ. ನೋಡಿ ನಮ್ಮ ಸಂಬಂಧ ಎಷ್ಟು ದೊಡ್ಡ ಅಥಾರಿಟಿ ಇದೆ, ಎಷ್ಟು ದೊಡ್ಡ ಶ್ರೇಷ್ಠ ಅಥಾರಿಟಿಯ ಸಂಬಂಧ ಇದು. हमारा ग्रैंड पप्पा है शिव, उनका नाम कितना भारी है. वो सारी मनुष्य सृष्टि का बीज रूप है. ನಮ್ಮ ಪರಿವಾರ ಇಡೀ ವಿಶ್ವ ಪ್ರಸಿದ್ಧವಾದ ಪರಿವಾರ ಇದು. ನಮ್ಮ ಗ್ರ್ಯಾಂಡ್ ಪಪ್ಪ ಶಿವಬಾಬೋರು, ತಾತ ಶಿವಬಾಬೋರು, ಅವ್ರ ಹೆಸರಂತೂ ಬಿಡಿ ವಿಶ್ವ ವ್ಯಾಪಕವಾಗಿದೆ. ಇಡೀ ಮನುಷ್ಯ ಸೃಷ್ಟಿಯ ಬೀಜ ರೂಪ ಅವರು. सर्व आत्माओं का कल्याणकारी होने के कारण उनको कहा जाता हर हर
ಭೋಲೆನಾಥ್ ಶಿವ್ ಮಹಾದೇವ್ ಅವರು ಸರ್ವರ ಕಲ್ಯಾಣಕಾರಿಯಾಗಿರೋ ಕಾರಣ ಅವರಿಗೆ ಇದನ್ನ ಮಹಿಮೆ ಮಾಡಲಾಗುತ್ತೆ. ಹರ್ ಹರ್ ಭೋಲಾನಾಥ್ ಶಿವ್ ಮಹಾದೇವ್. ಹರ ಹರ ಅಂದ್ರೆ ದುಃಖವನ್ನು, ಯಾವುದೇ ಕಷ್ಟಗಳನ್ನು ಪರಿಹರಿಸುವಂತಹ ಭೋಲಾನಾಥ ಶಿವ ಮಹಾದೇವ್ ಆಗಿದ್ದಾರೆ. वो सारी सृष्टि का दुख हरता सुख करता है, उस द्वारा हमें सुख शांति पवित्रता का बड़ा हक मिलता है. ಅವ್ರು ಇಡೀ ಸೃಷ್ಟಿಯ ದುಃಖ ಹರ್ತ ಸುಖ ಕರ್ತ ಆಗಿದ್ದಾರೆ. ನಮ್ ತಾತ ಯಾರು ಅನ್ನೋದನ್ನ ಮೊಮ್ಮಾರವ್ರು ಸ್ಪಷ್ಟ ಮಾಡ್ತಾ ಇದ್ದಾರೆ. ಅವ್ರ ಮೂಲಕನೇ ಸುಖ ಶಾಂತಿ ಪವಿತ್ರತೆಯ ಬಹುದೊಡ್ಡ ಹಕ್ಕು ನಮಗ್ ಸಿಗುತ್ತೆ. तो शांति में फिर कोई कर्म बंधन का हिसाब किताब नहीं रहता, परंतु ये दोनों वस्तु पवित्रता के आधार पर रखते हैं. ಶಾಂತಿ ಇದೆ ಅಂದ್ರೆ ಅಲ್ಲಿ ಯಾವುದೇ ಕರ್ಮ ಬಂಧನಗಳ ಲೆಕ್ಕಾಚಾರ ಇರೋದಿಲ್ಲ. ಆದ್ರೆ ಇದೆರಡೂ ಪ್ರಾಪ್ತಿ ಪವಿತ್ರತೆಯ ಆಧಾರದ ಮೇಲೆ ಇರೋದು. ಯಾವೆರಡು ಪ್ರಾಪ್ತಿ? ಸುಖ ಮತ್ತು ಶಾಂತಿ. ಇದು ಪವಿತ್ರತೆಯ ಆಧಾರದ ಮೇಲೆ ಸಿಗೋದು. जब तक पिता की परवरिश का पूर्ण वर्षा ले, पिता से सर्टिफिकेट नहीं मिला है, तब तक वो वर्षा मिल नहीं सकता है. ಎಲ್ಲಿವರೆಗೂ ತಂದೆಯ ಪಾಲನೆ ಪೂರ್ಣ ಆಸ್ತಿ ನೀವು ತಗೊಳ್ಳಲ್ವೋ, ತಂದೆಯಿಂದ ಸರ್ಟಿಫಿಕೇಟ್ ನಿಮಗೆ ಸಿಗದಿಲ್ವೋ, ಅಲ್ಲಿವರೆಗೂ ಆಸ್ತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬೋರ್ ನಮ್ಮನ್ನ ಸರ್ಟಿಫಿಕೇಟ್ ಕೊಟ್ಟು ಪಾಸ್ ಮಾಡಬೇಕು, ಅವಾಗ ಆಸ್ತಿ ಸಿಗುತ್ತೆ. देखो ब्रह्मा के ऊपर कितना बड़ा काम है. मलेचा 5 विकारों में मेली अपवित्र आत्माओं को गुलगुल बनाते हैं. जिस अलौकिक कार्य का उजुरा इस सतयुग का पहला नंबर श्री कृष्ण पद मिलता है. ಅಂದ್ರೆ ನೋಡಿ, ಬ್ರಹ್ಮ ಬಾಬೋರು ಎಷ್ಟು ದೊಡ್ಡ ಕಾರ್ಯ ಮಾಡ್ತಾ ಇದ್ದಾರೆ. ಬ್ರಹ್ಮ ಬಾಬೋರ್, ಶಿವಬಾಬೋರ್ ಬ್ರಹ್ಮ ಬಾಬೋರ್ ಮೂಲಕ ಮಾಡಿಸ್ತಾರೆ. ಅವರು ಮಾಡುವಂತಹ ಸಾಮರ್ಥ್ಯನೂ ಇರ್ಬೇಕಲ್ಲ ಅಲ್ಲಿ. ನೋಡಿ, ಎಷ್ಟು ಕೊಳಕಾಗಿರೋ 5 ವಿಕಾರಗಳಿಂದ ಕೊಳಕಾಗಿರೋ ಅಪವಿತ್ರ ಆತ್ಮಗಳನ್ನ ಪವಿತ್ರರು ಸುಂದರರನ್ನಾಗಿ ಮಾಡ್ತಾರೆ. ಈ ಅಲೌಕಿಕ ಕಾರ್ಯದ ಪ್ರಾಪ್ತಿ ಬ್ರಹ್ಮ ಬಾಬೋರಿಗೆ ಸತ್ಯಯುಗದ ಮೊದಲ ನಂಬರ್ ಶ್ರೀ ಕೃಷ್ಣನ ಪದವಿ ಸಿಗುತ್ತೆ. अब देखो उस पिता के साथ तुम्हारा कैसा संबंध है. ಈಗ ನೀವು ನೋಡಿ, ಬ್ರಹ್ಮ ಬಾಬೋರ್ ಜೊತೆ ನಿಮ್ಗೆ ಯಾವ ತರ ಸಂಬಂಧ ಇದೆ ನೋಡಿ. ಯಾರು 5 ವಿಕಾರಗಳ ಕೊಳಕು ಅಪವಿತ್ರ ಆತ್ಮಗಳನ್ನ ಪವಿತ್ರ ಮಾಡೋ ಸೇವೆಯಲ್ಲಿ, ಅಲೌಕಿಕ ಕಾರ್ಯದಲ್ಲಿ ತಮ್ಮನ್ನ ಸಂಪೂರ್ಣವಾಗಿ ತೊಡಗಿಸ್ಕೊಂಡಂತಹ ಬ್ರಹ್ಮ ಬಾಬೋರು, ಅದಕ್ಕೆ ಪ್ರತಿಯಾಗಿ ಸತ್ಯಯುಗದ ಫಸ್ಟ್ ನಂಬರ್ ಶ್ರೀ ಕೃಷ್ಣನ ಪದವಿ ಸಿಗುತ್ತೆ. ಹಾಗಾದ್ರೆ ಈಗ ನೋಡಿ, ನನ್ನ ಇಂತಹ ಪಿತನ ಜೊತೆ ನನ್ನ ಸಂಬಂಧ ಹೇಗಿದೆ. तो कितना बेफिक्र और खुश होना चाहिए. अब हर एक अपनी दिल से पूछे, हम उनके पूर्ण ರೀತಿ ಓದ್ ಚುಕೆ ಹೇ. ಎಷ್ಟು ನಿಶ್ಚಿಂತ ಮತ್ತು ಖುಷಿಯಾಗಿರ್ಬೇಕು ನೀವು ಮಕ್ಕಳಿಗೆ. ಯಾಕೆಂದ್ರೆ ನಮ್ ತಂದೆ ಯಾರು, ನಮ್ ಯಾವ ತಂದೆ ಜೊತೆ ನಮ್ ಸಂಬಂಧ ಇದೆ, ನಮ್ ತಾತ ಯಾರು, ನಾವೇ ಹೇಳ್ತೀರಿ ಎಷ್ಟು ನಿಶ್ಚಿಂತ ಮತ್ತು ನೀವು ಖುಷಿಯಾಗಿರ್ಬೇಕು. ಈಗ ಪ್ರತಿಯೊಬ್ರು ನಿಮ್ಮ ಹೃದಯದಿಂದ ನೀವೇ ಕೇಳ್ಕೊಳ್ಳಿ, ನಾನು ಬಾಬಾರವರವರಾಗಿ ಅಂದ್ರೆ ಬಾಬೋರ ಮಗುವಾಗಿ ಪೂರ್ಣವಾಗಿ ಆಗಿದ್ದೀನ. ದಿಲ್ ಸೆ ಪೂಚೆ ಹಮ್ ಉನ್ಕೆ ಪೂರ್ಣ ರೀತಿ ಹೋ ಚುಕೆ ಹೇ. ಸಂಪೂರ್ಣ ಹೌದು, ಬಾಬೋರ್ ಹೇಳ್ದಂಗೆ ನಡ್ಕೊಳ್ಳುವಂತಹ ಅಷ್ಟು ಪೂರ್ಣ ರೀತಿಯಲ್ಲಿ ನನ್ನನ್ನ ಬಾಬೋರಿಗೆ ಸಮರ್ಪಿಸ್ಕೊಂಡಿದ್ದೀನ. सोचना चाहिए कि जब परमात्मा बाप आया है तो उनसे हम कंप्लीट वर्षा ले लेवे. ಯೋಚನೆ ಮಾಡ್ಬೇಕು ನೀವು, ಯಾವಾಗ ಪರಮಾತ್ಮ ತಂದೆನೇ ಬಂದಿದ್ದಾರೆ ಅವರಿಂದ ಕಂಪ್ಲೀಟ್ ಆಸ್ತಿ ತಗೊಂಡ್ ಬಿಡ್ಬೇಕಲ್ಲ. ಸ್ಟೂಡೆಂಟ್ का काम है संपूर्ण पुरुषार्थ कर स्कॉलरशिप लेना, तो हम पहला नंबर लॉटरी क्यों न विन करे. ಸ್ಟೂಡೆಂಟ್ ಕೆಲಸ ಏನು? ಸಂಪೂರ್ಣ ಪ್ರಯತ್ನ ಮಾಡಿ ಪುರುಷಾರ್ಥ ಮಾಡಿ ಸ್ಕಾಲರ್ಶಿಪ್ ತಗೊಳ್ಳೋದು. ಅಂದಮೇಲೆ ಫಸ್ಟ್ ನಂಬರ್ ಲಾಟ್ರಿ ಯಾಕೆ ನಾನು ತಗೋಬಾರ್ದು? ಫಸ್ಟ್ ನಂಬರ್ ಲಾಟ್ರಿಯಲ್ಲಿ ನಾನು ಯಾಕೆ ವಿನ್ ಆಗಬಾರ್ದು?
वह है विजय माला में पिरोया जाना। बाकी कोई है जो 2 लड्डू पकड़कर बैठे हैं, यहाँ का भी हद का सुख लूं और वहां भी वैकुंठ में कुछ न कुछ सुख ले लेंगे, ऐसा विचारवान को मध्यम और कनिष्ठ पुरुषार्थी कहेंगे, न कि सर्वोತ್ತम पुरुषाರ್ಥी. ಬಾವೆ ಹೇಳ್ತಾರೆ, ಕೆಲವು ಮಕ್ಕಳು ಏನ್ ಮಾಡಿದ್ದಾರೆ ಅಂದ್ರೆ 2 ಲಡ್ಡುನ ಒಂದು ಕೈಯಲ್ಲಿ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಯಾಕೆಂದ್ರೆ ಆ ಕಡೆನೂ ಬಿಡಲ್ಲ, ಈ ಕಡೆನೂ ಬಿಡಲ್ಲ. ಹದ್ದಿನ ಸುಖನೂ ಬೇಕು, ವೈಕುಂಠದ ಸುಖನೂ ಬೇಕು. ಆ ವೈಕುಂಠದಲ್ಲೂ ಏನಾದ್ರೂ ಸುಖ ತಗೋಬೇಕಂತ ಇಂತಹ ವಿಚಾರವಂತರು ಮಧ್ಯಮ ಹಾಗೂ ಕನಿಷ್ಠ ಪುರುಷಾರ್ಥಿಗಳು. ಸಂಪೂರ್ಣ ಸಮರ್ಪಿತ ಆಗಿಲ್ಲ, ಸಂಪೂರ್ಣವಾಗಿ ತಮ್ಮನ್ನ ಬಾಬೋರ್ ಸೇವೆಯಲ್ಲಿ, ಬಾಬೋರ್ ಕಾರ್ಯದಲ್ಲಿ ತೊಡಗಿಸ್ಕೊಂಡು ಸ್ಕಾಲರ್ಶಿಪ್ ತಗೊಳ್ಬೇಕು ಅಥವಾ ಲಾಟ್ರಿಯಲ್ಲಿ ವಿನ್ ಆಗ್ಬೇಕು, ಅವರು ವಿಜಯ ಮಾಲೆಯಲ್ಲಿ ಬರೋದು ಫಸ್ಟ್ ನಂಬರ್. ಬಾಕಿ 2 ಲಡ್ಡು ಒಂದ್ ಕೈಯಲ್ಲಿ ಹಿಡ್ಕೊಂಡು ಎರಡನ್ನೂ ಬೇಕು ಅಂತ ಹಿಡ್ಕೊಂಡಿರೋರು, ಹದ್ದಿನ ಸುಖನೂ ಬೇಕು ಇವತ್ತಿಂದು, ವೈಕುಂಠದಲ್ಲೂ ನಾನೇನಾದ್ರೂ ಸ್ವಲ್ಪ ಸುಖ ತಗೋಬೇಕು, ಇಂತಹ ವಿಚಾರವಂತರು ಮಧ್ಯಮ ಅಥವಾ ಕನಿಷ್ಠ ಪುರುಷಾರ್ಥಿಗಳು ಅಂತ ಹೇಳಲಾಗುತ್ತೆ. ಅವರು ಸರ್ವೋತ್ತಮ ಪುರುಷಾರ್ಥಿಗಳಲ್ಲ. जब बाप देने में आना खानी नहीं करता तो लेने वाले क्यों करते? ಬಾಬೋರ್ ಕೊಡೋದ್ರಲ್ಲಿ ಏನು ಹಿಂದೆ ಮುಂದೆ ಮಾಡ್ತಾ ಇಲ್ಲ, ಸಂಪೂರ್ಣವಾಗಿ ಕೊಡ್ತಾ ಇದ್ದಾರೆ ಅಂದ್ಮೇಲೆ ತಗೊಳ್ಳೋರು ಯಾಕೆ ಆತರ ತಗೊಳಕ್ ಹಿಂದೆ ಮುಂದೆ ಯೋಚನೆ ಮಾಡೋದು? तब गुरु नानक ने कहा, परमात्मा तो दाता है, समर्थ है, मगर आत्माओं को लेने की भी ताकत नहीं. कहावत है, देंदा दे लेंदा तक पावे. आपके दिल में आता होगा, हम क्यों नहीं चाहेंगे कि हम भी ये पद पाए. परंतु देखो बाबा कितनी मेहनत करता है, फिर भी माया कितना बिगड़ डालती है. क्यों? ಅದಕ್ಕೆ ಗುರು ನಾನಕ್ ಅವರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಪರಮಾತ್ಮ ದಾತ, ಅವನು ಸಮರ್ಥ, ಎಲ್ಲದನ್ನು ಕೊಡೋದ್ರಲ್ಲಿ ಸಮರ್ಥ ದಾತ. ಆದ್ರೆ ತಗೊಳ್ಳುವಂತ ಆತ್ಮಗಳಲ್ಲಿ ತಾಕತ್ತಿಲ್ಲ ಅಷ್ಟೇ. ಅದಕ್ಕೆ ಅವ್ರ ಭಾಷೆಯಲ್ಲಿದೆ, ಗುರು ನಾನಕ್ ಅವರ ಗ್ರಂಥದಲ್ಲಿದೆ, ದೇಂದಾ ದೇ ಲೇಂದಾ ತಕ್ ಪಾವೆ. ಅಂದ್ರೆ ಕೊಡೋರು ಕೊಡ್ತಾರೆ, ಆದ್ರೆ ತಗೊಳ್ಳೋರೇ ತಗೊಳ್ಳೋದ್ರಲ್ಲಿ ಸುಸ್ತಾಗ್ತಾರೆ. ನಿಮ್ಮ ಹೃದಯದಲ್ಲೂ ಬರುತ್ತೆ, ನಾವ್ ಯಾಕೆ ತಗೊಳ್ಬಾರ್ದು, ನಾವ್ಯಾಕೆ ಅಂತಹ ಪದವಿ ಪಡ್ಕೊಳ್ಬಾರ್ದು? ಪಡ್ಕೊಳ್ಬಹುದು ನೋಡಿ, ಬಾಬೋರ್ ಎಷ್ಟೊಂದು ನಿಮ್ ಹಿಂದೆ ಪರಿಶ್ರಮ ಪಡ್ತಾರೆ, ಆದ್ರೂ ಮಾಯೆಯ ವಿಘ್ನ ಹಾಕುತ್ತೆ. ಮಾಯೆ ಯಾಕೆ? अब माया का राज्य समाप्त होने वाला है, अब माया ने सारा सार निकाल दिया है, तब ही परमात्मा आता है. ಮಾಯೆಯ ರಾಜ್ಯ ಇನ್ನೇನು ಸಮಾಪ್ತಿ ಆಗದಿದೆ. ಇದು ಮಾಯೆದು ಲಾಸ್ಟ್ ಟರ್ನ್. ಇದು ಮಾಯೆ ಎಲ್ಲ ಸಾರವನ್ನ ತಗೊಂಡ್ಬಿಟ್ಟಿದೆ, ಅದರಿಂದ ಬಾಬೋರ್ ಬರ್ಬೇಕಾಗತ್ತೆ ನೀವು ಮಕ್ಕಳಿಗೆ ಶಕ್ತಿಯನ್ನ ತುಂಬಲಿಕ್ಕೆ. ಉಸ್ಮೆ ಸಬ್ ರಸ್ ತಮಾಯಾ ಹುವಾ. ಈ ಕಬ್ಬಲ್ಲೆಲ್ಲ ಸಿಪ್ಪೆ ರಸ ತೆಗೆದ್ಬಿಟ್ರೆ ಸಿಪ್ಪೆ ಹೆಂಗ್ ಉಳ್ಕೊಳುತ್ತಲ್ಲ, ಅದೇ ತರ ಮಾಯೆ ಎಲ್ಲ ಆತ್ಮದಲ್ಲಿರೋ ಸಾರ ತೆಗೆದು ಹಾಕ್ಬಿಟ್ಟಿದೆ. ಅದಕ್ಕೆ ಬಾಬೋರ್ ಬರ್ತಾರೆ, ಏಕೆಂದ್ರೆ ಬಾಬೋರು ಇಲ್ಲಿ ಎಲ್ಲ ರಸನೂ ಎಲ್ಲ ಪ್ರಾಪ್ತಿನೂ ಅವರಲ್ಲಿದೆ. ಉನ್ಸೆ ಸಭಿ ಸಂಬಂಧೋ ಕಿ ರಚನಾ ಮಿಲ್ತಿ ಹೈ, ತಬ್ಹಿ ತ್ವಮೇವ ಮಾತಾಸ್ಯ ಪಿತಾ ಆದಿ ಕಾ ಮಹಿಮಾ ಉಸ್ ಪರಮಾತ್ಮ ಕಿ ಗಾಯಿ ಹುಯಿ ಹೈ. ಅವರಲ್ಲಿ ಎಲ್ಲ ರಸನೂ ತುಂಬಿದೆ, ಎಲ್ಲ ಸಂಬಂಧಗಳ ರಸ ಸಿಗುತ್ತೆ. ಅದಕ್ಕೆ ಭಕ್ತರು ಹಾಡ್ತಾರೆ, ನೀವೇ ಮಾತಾ ಪಿತಾ ಬಂಧು ಸಖ ಗುರು ಶಿಕ್ಷಕ, ಎಲ್ಲ ನೀವೇ ಅನ್ನೋ ಮಹಿಮೆ ಇದೆ. ಇದು ಪರಮಾತ್ಮನ ಮಹಿಮೆ. ಇದು ಬಲಿಹಾರಿ ಇಸ್ ಸಮಯಕ್ಕೆ ಇದು ಹೊಸ ಸಂಬಂಧ ಹೂವಾ ಹೈ. ಇಂತಹ ಇಷ್ಟೆಲ್ಲ ಸಂಬಂಧಗಳು, ಯಾವ ಸಂಬಂಧದ ಕೊರತೆ ಇಲ್ಲದೆ ಇರುವಂತ ಸರ್ವ ಸಂಬಂಧಗಳು ಸಿಕ್ಕಿದೆ ಅಂದ್ಮೇಲೆ ಬಲಿಹಾರಿ ಇಸ್, ತನ್ನನ್ನು ಅಷ್ಟೊಂದು ಬಾಬೋರಿಗೆ समर्पिस्ಕೊಳ್ಬೇಕು. तो परमात्मा के साथ इतना संपूर्ण संबंध जोड़ना है तो 21 जन्मों के लिए सुख प्राप्त हो जाए. ಪರಮಾತ್ಮನ ಜೊತೆ ಇಷ್ಟು ಸಂಪೂರ್ಣ ಸಂಬಂಧವನ್ನ ಜೋಡಿಸ್ಕೋಬೇಕು, 21 ಜನ್ಮಕ್ಕೆ ಸುಖ ಪ್ರಾಪ್ತಿಯಾಗುತ್ತೆ. ಯೇ ಹೈ ಪುರುಷಾರ್ಥ ಕಿ ಸಿದ್ಧಿ.
ಇದೇ ಪುರುಷಾರ್ಥದ ಸಿದ್ಧಿ. 21 ಜನ್ಮದ ಸುಖದ ಪ್ರಾಪ್ತಿಯಾಗುತ್ತೆ. परंतु 21 जन्म का नाम सुन टंडे मत पड़ जाना। ऐसा नहीं सोचना 21 जन्म के लिए कितना इस समय पुरुषार्थ भी करे, फिर भी 21 जन्मों के बाद गिरना ही है, तो सिद्धि क्या हुई? ಆದ್ರೆ ಈ ಮಾತನ್ನ ನೀವು ಈ ತರ ವಿಚಾರ ಮಾಡಬಾರ್ದು. 21 ಜನ್ಮ ಅಂದ್ರೆ ಅದನ್ನ ಕೇಳಿ ತಣ್ಣಗಾಗ್ಬಿಡ್ಬೇಡಿ. ಈ ತರ ಯೋಚನೆ ಮಾಡಬೇಡಿ. 21 ಜನ್ಮಕ್ಕೆ ಈಗಲೇ ಪುರುಷಾರ್ಥ ಮಾಡ್ಬೇಕಾ? ಆಯ್ತು, 21 ಜನ್ಮಕ್ ಸಿಕ್ತು. 21 ಜನ್ಮ ಆದ್ಮೇಲೆ ಮತ್ತೆ ನಾವು ಕೆಳಗಿಳಿಲೇಬೇಕಲ್ಲ, ಮತ್ ಕೆಳಗ್ ದ್ವಾಪರ ಯುಗದಲ್ಲಿ ಬಂದೇ ಬರ್ಬೇಕಲ್ಲ. ಹಾಗಾದ್ರೆ ಇದ್ರಲ್ಲಿ ಏನ್ ಸಿದ್ಧಿ ಸಿಕ್ತು, ಏನ್ ಮಾಡ್ಕೊಂಡಂಗಾಯ್ತು? ಈ ತರ ವಿಚಾರ ಮಾಡಬೇಡಿ. ನೋಡಿ, ಅಲ್ಪ ಪ್ರಾಪ್ತಿಗೆ ಮನುಷ್ಯರು ಯಾರು ಈ ತರ ವಿಚಾರನೆ ಮಾಡಲ್ಲ. ಏನಾದ್ರೂ ಸಿಗುತ್ತೆ ಅಂದ್ರೆ ಅದು 1 ಗಂಟೆಗೆ ಆದ್ರೂ ತಗೊಳ್ತಾರೆ. ಅಯ್ಯೋ 1 ಗಂಟೆ ಆದ್ಮೇಲೆ ಏನು ಅಂತ ಯಾರು ಯೋಚನೆ ಮಾಡಲ್ಲ. ಬಾಬಾ ಹೇಳ್ತಾರೆ, ಇಲ್ಲಿ ಯಾಕೆ ಈ ತರ ವಿಚಾರ ಮಾಡ್ತೀರಿ? परंतु ड्रामा के अंदर आत्माओं की जितनी सर्वोत्तम सिद्धि मुकरर है वो तो मिलेगी ना. ಆದ್ರೆ ಬಾಬಾ ಹೇಳೋದು, ಡ್ರಾಮಾದಲ್ಲಿ ಆತ್ಮಗಳಿಗೆ ಎಷ್ಟು ಸರ್ವೋತ್ತಮ ಸಿದ್ಧಿ ನಿಗದಿ ಇದೆಯೋ ಅದಂತೂ ಸಿಗುತ್ತೆ, ಅವರವರು ಮಾಡಿರೋ ಪುರುಷಾರ್ಥದ ಮೇಲೆ. बाप आकर के हमें संपूर्ण स्टेज पर पहुंचा देता है, परंतु हम बच्चे बाबा को भूल जाते हैं, जरूर गिरेंगे. इसमें बाप का कोई दोष नहीं है. ಅದರಿಂದ ಡ್ರಾಮಾದಲ್ಲಿ ಎಲ್ಲ ಆತ್ಮಗಳಿಗೂ ಸರ್ವೋತ್ತಮ ಸಿದ್ಧಿ ಅವರವ್ರ ಪುರುಷಾರ್ಥದ ಮೇಲೆ ಸಿಗುತ್ತೆ. ಬಾಬೋರ್ ಬಂದು ನಮ್ಗೆ ಸಂಪೂರ್ಣ ಸ್ಥಿತಿಯನ್ನ ಪ್ರಾಪ್ತಿ ಮಾಡಿಸ್ತಾರೆ, ತಲುಪಿಸ್ತಾರೆ. ಆದ್ರೆ ನೀವೇನ್ ಮಾಡ್ತೀರಿ? ಆ ಸಂಪೂರ್ಣ ಪ್ರಾಪ್ತಿಯನ್ನ ಕೊಟ್ಟಂತಹ ತಂದೆಯನ್ನೇ ಮರ್ತ್ ಬಿಡ್ತೀರಾ. ಮರ್ತ ಮೇಲೆ ಮತ್ತೆ ಬೀಳ್ಲೇಬೇಕಾಗುತ್ತಲ್ಲ. ಇದರಲ್ಲಿ ಬಾಬೋರ್ದೇನೋ ದೋಷ ಇಲ್ಲ. ಎಲ್ಲಾ ಪ್ರಾಪ್ತಿ 21 ಜನ್ಮ ಕೊಟ್ರು, ಮತ್ತೆ ಯಾಕೆ ಮರ್ತಿದ್ಯಾಕೆ ಅವರನ್ನ ನೀವು? ಮತ್ತೆ ಬೀಳ್ಬೇಕಾಗುತ್ತೆ. अब कमी हुई तो हम बच्चों की सतयुग त्रेता का सारा सुख इस जन्म के पुरुषार्थ पर आधार रखता है, तो क्यों ने संपूर्ण पुरुषार्थ कर अपना सर्वोत्तम पार्ट बजाए. ಕೊರತೆ ಪರಮಾತ್ಮ ಕೊಡೋದ್ರಲ್ಲ. ಮೊದ್ಲೇ ಕೇಳಿದ್ವಿ, ಕೊಡೋರು ಸಂಪೂರ್ಣ ಕೊಡಕ್ಕೆ ಬಂದಿದ್ದಾರೆ, ತಗೊಳ್ಳೋರು ಸ್ವಲ್ಪ ಅಲ್ಪದ್ರಲ್ಲೇ ಸುಸ್ತಾಗ್ತಾರೆ. ಸತ್ಯುಗ ತ್ರೇತಾಯುಗದಲ್ಲಿ ಎಲ್ಲ ಪ್ರಕಾರದ ಸುಖ ಇರುತ್ತೆ. ಅದಕ್ಕೆ ಈ ಜನ್ಮದ ಪುರುಷಾರ್ಥದ ಆಧಾರದ ಮೇಲದು. ಅಂದ್ಮೇಲೆ ಯಾಕೆ ನಾವು ಸಂಪೂರ್ಣ ಪುರುಷಾರ್ಥ ಮಾಡಿ ನಮ್ಮ ಸರ್ವೋತ್ತಮ ಪಾರ್ಟ್ ಯಾಕೆ ಮಾಡಬಾರ್ದು? ಕ್ಯೂ ನಾ ಪುರುಷಾರ್ಥ ಕರ್ ವರ್ತಾ ಲೇವೆ. ಪುರುಷಾರ್ಥ ಮಾಡಿ ಯಾಕೆ ನಾ ಬಾಬೋರಿಂದ ಅಷ್ಟೊಂದು ಆಸ್ತಿಯನ್ನ ತಗೊಳ್ಬಾರ್ದು? पुरुषार्थ मनुष्य सदा सुख के लिए ही करता है, सुख दुख से न्यारे होने के लिए कोई पुरुषार्थ नहीं करता है. ಪುರುಷಾರ್ಥ, ಪ್ರಯತ್ನ, ಪರಿಶ್ರಮ ಮನುಷ್ಯರು ಸದಾ ಸುಖಕ್ಕೋಸ್ಕರನೇ ಮಾಡೋದು. ದುಃಖದಿಂದ ದೂರ ಇರಕ್ಕೋಸ್ಕರ ಯಾವುದೋ ಪುರುಷಾರ್ಥ ಮಾಡೋ ಅವಶ್ಯಕತೆ ಇಲ್ಲ. वो तो ड्रामा के अंत में परमात्मा आए सभी आत्माओं को सजा दे ಪವಿತ್ರ ಬನಾಯೆ ಪಾಡ್ಸೆ ಮುಕ್ತ ಕರೆಂಗೆ. ಅದಂತೂ ಎಲ್ಲರಿಗೂ ಸಿಕ್ಕೇ ಸಿಗುತ್ತೆ. ಡ್ರಾಮಾ ಕೊನೆ ಆಗುವಾಗ ಪರಮಾತ್ಮ ಬಂದು ಎಲ್ಲ ಆತ್ಮಗಳಿಗೂ ಅವರವರ ಕರ್ಮಗಳ ಲೆಕ್ಕಾಚಾರದ ಅನುಸಾರ ಏನೇನ್ ಶಿಕ್ಷೆ ಕೊಡ್ಬೇಕೋ ಆ ಎಲ್ಲ ಶಿಕ್ಷೆ ತಿಂದು ಕೊಟ್ಟು ಪವಿತ್ರ ಆತ್ಮಗಳನ್ನಾಗಿ ಮಾಡೋ ಪಾತ್ರ ಮಾಡ್ತಾರೆ ಬಾಬೋರು. ಮತ್ತೆ ಪವಿತ್ರ ಮಾಡಿ ಅವರನ್ನ ಈ ಸುಖ ದುಃಖದ ಪಾತ್ರದಿಂದ ಮುಕ್ತ ಮಾಡ್ತಾರೆ, ಮುಕ್ತಿಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. ये तो परमात्मा का कार्य है, वो अपने मुकर्रर समय पर आपे ही आकर बताता है. ಇದು ಪರಮಾತ್ಮನ ಕಾರ್ಯ. ಇದು ಅವರು ತನ್ನ ನಿಗದಿತ ಸಮಯದಲ್ಲಿ ತಾವೇ ಬಂದು ತಿಳಿಸ್ಕೊಡ್ತಾರೆ. अब जब आत्माओं को फिर भी पार्ट में आना ही पड़ेगा, क्यों न सर्वोत्तम पार्ट बचाए. ಈಗ ಪಾತ್ರ ಮಾಡಲೇಬೇಕು, ವೇದಿಕೆಗೆ ಬರಲೇಬೇಕು, ಡ್ರೆಸ್ ಹಾಕೊಳ್ಳೇಬೇಕು ಅಂದಮೇಲೆ ಯಾಕೆ ಸರ್ವೋತ್ತಮ ಪಾತ್ರ ಮಾಡಬಾರ್ದು? मनुष्य सृष्टि को सुखदायी बनाने वाला बाप जानता है, मनुष्य सृष्टि सुखदायी कैसे बनेगी. ಈ ಮನುಷ್ಯ ಸೃಷ್ಟಿ ಸುಖದಾಯಿಯನ್ನಾಗಿ ಮಾಡುವಂತಹ ತಂದೆ ಅವರಿಗೆ ಗೊತ್ತಿದೆ
ಈ ಮನುಷ್ಯ ಸೃಷ್ಟಿ ಸುಖದಾಯಿ ಹೇಗಾಗುತ್ತೆ, ಸುಖಮಯ ಹೇಗಾಗುತ್ತೆ? जब तक आत्माएं स्वच्छ नहीं बनी तब तक संसार सुखदाई नहीं हो सकता है। इसलिए वो आकर के पहले पहले आत्माओं को ही स्वच्छ बनाते हैं। ಎಲ್ಲಿವರೆಗೂ ಆತ್ಮಗಳು ಸ್ವಚ್ಛ ಆಗಲ್ವೋ ಅಲ್ಲಿವರೆಗೂ ಈ ಜಗತ್ತಲ್ಲಿ ಸುಖ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಸುಖಮಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದನೇ ಅವರೇ ಬಂದು ಮೊಟ್ಟ ಮೊದಲು ಆತ್ಮಗಳನ್ನ ಸ್ವಚ್ಛ ಮಾಡ್ತಾರೆ. अभी आत्मा की इम्प्यूरिटी लगी है, पहले उस इम्प्यूरिटी को निकालना है. ಆತ್ಮ ಅಪವಿತ್ರ ಆಗಿದೆ, ಮೊದಲು ಆ ಅಪವಿತ್ರತೆನ ತೆಗಿಬೇಕು. फिर आत्मा के बल से हर चीज से उनकी तमो प्रधानता बदल करके सतो प्रधानता होगी, जिसको कहेंगे कि सभी गोल्डन एजड में आ जाते हैं. ಮತ್ತೆ ಆತ್ಮಗಳು ತಮ್ಮ ಬಲದ ಆಧಾರದ ಮೇಲೆ ಸತೋ ಪ್ರಧಾನ ಆಗ್ತಾರೆ. ಅಲ್ಲಿ ಎಲ್ಲ ವಸ್ತುಗಳು ಸತೋ ಪ್ರಧಾನವಾಗಿರುತ್ತೆ. ಅದಕ್ಕೆ ಹೇಳಲಾಗುತ್ತೆ ಗೋಲ್ಡನ್ ಏಜ್. ಗೋಲ್ಡನ್ ಏಜ್ ಬರುತ್ತೆ ಅಂತ ಇದಕ್ಕೆ ಹೇಳಲಾಗುತ್ತೆ. ಓ ये तत्ववादी सब गोल्डन एज स्टेज में आ जाते हैं. ಗೋಲ್ಡನ್ ಏಜ್ ಅಂದ್ರೆ ಚಿನ್ನದ ಮೆಹಲ್ ಮಾತ್ರ ಇರುತ್ತೆ ಅಂತಲ್ಲ, ಎಲ್ಲನೂ ಪ್ರಕೃತಿ, ಪ್ರಾಣಿ, ಪಕ್ಷಿ, ದೇವತೆಗಳು ಎಲ್ಲರೂ ಸತೋ ಪ್ರಧಾನ ಸ್ಥಿತಿಯಲ್ಲಿರ್ತಾರೆ. परंतु पहले आत्मा की स्टेज बदलती तो आत्माओं का बदलाने वाला अर्थात आत्माओं को प्यूरिफाइड बनाने वाला ही ಅಥಾರಿಟಿ हो गया ना. ಮೊದಲು ಆತ್ಮ ಶುದ್ಧಿ ಆಗ್ಬೇಕು, ಆತ್ಮ ಶುದ್ಧ ಸ್ಥಿತಿ ಪರಿವರ್ತನೆ ಆಗ್ಬೇಕು. ಆತ್ಮ ಪರಿವರ್ತನೆ ಆದ್ರೆ ಆತ್ಮ ಪ್ಯೂರಿಫೈ ಮಾಡೋರು ಬಾಬವರು. ಅವ್ರು ಪ್ಯೂರಿಫೈ ಮಾಡ್ತಾರೆ ಅಂದ್ರೆ ಅವರೇ ಬಹುದೊಡ್ಡ ಅಥಾರಿಟಿ ಆಗಿದ್ದಾರೆ. तुम देखते हो ना अभी दुनिया बदलती जा रही है. ನೀವು ನೋಡ್ತಾ ಇದ್ದೀರಲ್ವ, ಈಗ ಸೃಷ್ಟಿ ಪರಿವರ್ತನೆ ಆಗ್ತಾ ಹೋಗ್ತಾ ಇದೆ. पहले अपने को बदलना है, जब अपने को बदलेंगे तब उसके आधार से दुनिया बदलेगी. ಮೊದಲು ತನ್ನನ್ನ ಪರಿವರ್ತನೆ ಮಾಡ್ಕೋಬೇಕು. ಯಾವಾಗ ನಾವು ನಮ್ಮನ್ನ ಪರಿವರ್ತನೆ ಮಾಡ್ಕೊಳ್ತೀವಿ ಅದರ ಆಧಾರದ ಮೇಲೆ सृष्टि परिवर्तने आगते. अगर अभी तक हमारे में फर्क नहीं आया, अपने को ही नहीं बदला, फिर दुनिया कैसे बदलेगी? इसलिए अपनी जांच रोज करो. ಇಲ್ಲಿ ತನಕನೂ ನಿಮ್ಮಲ್ಲೇ ಏನು ಪರಿವರ್ತನೆ ಅಂತರ ಬಂದಿಲ್ಲ ಅಂದ್ರೆ, ನೀವೇ ಪರಿವರ್ತನೆ ಆಗದೆ ಹೋದ್ರೆ ಮತ್ತೆ ಈ ಜಗತ್ತು ಹೆಂಗ್ ಪರಿವರ್ತನೆ ಆಗುತ್ತೆ? ಆದ್ದರಿಂದ ಮೊದಲು ತನ್ನನ್ನ ಚೆಕ್ ಮಾಡ್ಕೊಳ್ಳಿ, ಪ್ರತಿನಿತ್ಯನೂ ತನ್ನ ಪರಿವರ್ತನೆಯನ್ನ ನೋಡಿ. जैसे पोता मेल रखने वाले रात को अपना खाता देखते हैं ना, ये आज क्या जमा हुआ, सब अपना हिसाब रखते हैं. ಹೇಗೆ ನೋಡಿ ಲೆಕ್ಕ ಇಡೋರು ವ್ಯಾಪಾರಿಗಳು ಯಾರೇ ಆಗ್ಲಿ ರಾತ್ರಿ ತಮ್ಮ ಲೆಕ್ಕ ನೋಡ್ತಾರೆ. ಇವತ್ತು ಏನಾಯ್ತು, ಎಷ್ಟು ಲಾಭ ಆಯ್ತು, ಎಷ್ಟು ಸಂಪಾದನೆ ಆಯ್ತು, ಎಲ್ಲ ಲೆಕ್ಕ ಇಡ್ತಾರಲ್ವಾ. तो ये भी अपना पोता मेल रखना है कि सारे दिन में हमारा कितना फायदा रहा, कितना नुकसान रहा, ಎಲ್ಲ ಲೆಕ್ಕ ಇಡ್ತಾರಲ್ವಾ. ಅದೇ ತರ ಬೆಳವಣಿಗೆ ಆಗ್ಬೇಕು, ಉನ್ನತಿಯಲ್ಲಿ ಹೋಗ್ಬೇಕಂದ್ರೆ ಲೆಕ್ಕ ನೋಡ್ಬೇಕು, ಇಲ್ಲಾಂದ್ರೆ ಪಾಪರಾದ್ಮೇಲೆ ಗೊತ್ತಾದ್ರೆ ಏನ್ ಪ್ರಯೋಜನ? ಅದರಿಂದ ತನ್ನ ಚಾರ್ಟ್ ಅನ್ನ ನೋಡ್ಕೋಬೇಕು. ಇಡೀ ದಿನದಲ್ಲಿ ನನಗೆ ಎಷ್ಟು ಲಾಭ ಇತ್ತು, ಎಷ್ಟು ನಷ್ಟ ಆಯ್ತು. ಅಗರ್ ನುಕ್ಸಾನ್ ಮೇ ಕುछ ज्यादा गया तो फिर दूसरे दिन के लिए फिर खबरदार रहना है. ಓ ಇವತ್ತೇನೋ ಹೆಚ್ಚು ಕಡಿಮೆ ಮಾಡಿದೆ, ಅದಕ್ಕೆ ನಷ್ಟ ಆಗಿದೆ, ಲಾಭ ಕಮ್ಮಿ ಆಗಿದೆ ಅಂದ್ರೆ ನೆಕ್ಸ್ಟ್ ಡೇಗೆ ಅದ್ರ ಬಗ್ಗೆ ಎಚ್ಚರಿಕೆ ಇಡ್ಬೇಕಾಗತ್ತಲ್ವಾ. ಸ್ಥೂಲ ಆಗ್ಲಿ ಸೂಕ್ಷ್ಮ ಆತ್ಮದ ಉನ್ನತಿಯಲ್ಲಾಗ್ಲಿ इसी तरह से अपना अटेंशन रखने से फिर हम फायदे में जाते जाते अपनी जो पोजीशन है उसको पकड़ते चलेंगे. ಇದೇ ರೀತಿ ನೀವು ನಿಮ್ಮ ಕಡೆ ಅಟೆನ್ಷನ್ ಇಟ್ಕೊಂಡು ಲಾಭದ ಕಡೆ ಹೋಗ್ತಾ ಹೋಗ್ತಾ ನೀವು ನಿಮ್ಮ ಪೊಸಿಷನ್ ಅಲ್ಲಿ ಬರ್ತೀರಿ. ಅದನ್ನೇ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಹೋಗ್ತೀರಿ ಅಂದ್ರೆ ಪರಿವರ್ತನೆನೂ ಬರುತ್ತೆ, ನೀವು ನಿಮ್ಮ ನಿಜ ಸ್ಥಿತಿಗೂ ಬರ್ತೀರಿ. ಆ ಅಭ್ಯಾಸ ಏನಾಗುತ್ತೆ, ಪಕ್ಕಾ ಆಗಿ ಅದರ ಜೊತೆಗೆ ಮುಂದುವರಿತೀರಿ. तो ऐसी जांच रखते अपने को बदला हुआ महसूस करना चाहिए. ಈ ತರ ಚೆಕಿಂಗ್ ಮಾಡಿಕೊಂಡು ನಾನು ಪರಿವರ್ತನೆ ಆಗಿದ್ದೀನಿ,
ಇಷ್ಟಿಷ್ಟೊಂದು ಪರಿವರ್ತನೆ ನನ್ನಲ್ಲಿ ಬಂದಿದೆ, ಈ ಅನುಭವ ಮಾಡ್ಕೊಂಡು ಹೋಗ್ಬೇಕು. ऐसा नहीं कि हम तो देवता बनेंगे वो तो पीछे बनेंगे, अभी जैसे है वैसे ठीक है, नहीं, अभी से वो देवताई ಸಂಸ್ಕಾರ बनाने हैं. ಹಂಗಲ್ಲ ನಾವು ದೇವತೆ ಆಗ್ತೀವಿ, ಅವ್ರು ಲೇಟ್ ಆಗಿ ಬರ್ತಾರೆ. ಬಾಬಾ ಹೇಳ್ತಾರೆ, ಈ ಹೇಗಿದೆ ಹಾಗೆ ಸರಿಯಲ್ಲ, ಹೇಗಿದೀವೋ ಹಾಗೆ ಸರಿ ಅಂತ ನಿಮ್ಮನ್ನು ಒಪ್ಕೋಬೇಡಿ. ಈಗ ಆ ದೈವಿ ಸಂಸ್ಕಾರ ಮಾಡ್ಕೋಬೇಕು, ಸಂಸ್ಕಾರದಲ್ಲಿ ಪರಿವರ್ತನೆ ತಂದ್ಕೋಬೇಕು. अभी तक तो 5 विकारों के वश संस्कार चलते थे, अभी देखना कि उन विकारों से हम छूटते जा रहे हैं. ಇಲ್ಲಿ ತನಕ ಏನು 5 ವಿಕಾರಗಳ ವಶದ ಸಂಸ್ಕಾರ ನಡೀತಾ ಇತ್ತೋ, ಈಗ ನೋಡ್ಕೊಳ್ಳಿ, ಆ ವಿಕಾರಗಳಿಂದ ನಾನು ಬಿಡುಗಡೆ ಆಗಿ ಹೋಗ್ತಾ ಇದ್ದೀನ. ಆ ವಿಕಾರಗಳು ಏನು ಇಟ್ಕೊಂಡಿದ್ವಿ ಅದರಿಂದ ಮುಕ್ತ ಆಗಿ ಹೋಗ್ತಾ ಇದ್ದೀನ. हमारे में जो क्रोध आदि था वह निकलता जा रहा है. ನನ್ನಲ್ಲಿ ಮೊದಲು ಇಷ್ಟೊಂದು ಕ್ರೋಧ ಇತ್ತು, ಈಗ ಅದು ಕಡಿಮೆ ಆಗಿದೆಯಾ, ಅದು ಹೋಗ್ತಾ ಇದೆಯಾ. ಲೋಭ ಅಥವಾ ಮೋಹ ಮುಂತಾದವು ಏನೆಲ್ಲ ಇತ್ತು, ಎಲ್ಲ ವಿಕಾರಿ ಸಂಸ್ಕಾರ ಬದಲ್ತೆ ಜಾ ರಹೆ ಹೇ. ನೋಡ್ಕೊಳ್ಳಿ ನಿಮ್ಮನ್ನ ನೀವು, ಎಲ್ಲ ವಿಕಾರಿ ಸಂಸ್ಕಾರಗಳು, ಕ್ರೋಧ, ಲೋಭ, ಮೋಹ, 5 ವಿಕಾರಗಳು, ಈ ವಿಕಾರಿ ಸಂಸ್ಕಾರ ನನ್ನಲ್ಲಿ ಪರಿವರ್ತನೆ ಬರ್ತಾ ಇದೆಯಾ ಅಂತ ನೋಡಿ. अगर बदलते जा रहे हैं, छूटते जा रहे हैं, मानो अब बदलते जा रहे. ಆ ವಿಕಾರಗಳು ನಿಮ್ಮಿಂದ ದೂರ ಹೋಗ್ತಾ ಇದೆ ಅಂದ್ರೆ ಅವಾಗ ತಿಳ್ಕೊಳ್ಳಿ, ಹೌದು ನಾನು ಪರಿವರ್ತನೆ ಆಗ್ತಾ ಇದ್ದೀನಿ. ಅಗರ್ ನೈ ಚೂಡ್ತೆ ಸಮಜೋ ಅಭಿ ಹಮ್ ಬದಲೇ ನಹಿ. ಇನ್ನೂ ನನ್ನಲ್ಲಿ ಹೆಂಗಿದ್ದೀನೋ ಮೊದಲಿದ್ದಾಗ ಹಿಂಗೆ ಇದ್ದೀನಿ, ನನ್ನ ಮನೋಸ್ಥಿತಿ ಅಥವಾ ನನ್ನಲ್ಲಿರೋ ವಿಕಾರಗಳು ಇದೆಲ್ಲ ಹಂಗೆ ಇದೆ ಅಂದ್ರೆ ತಿಳ್ಕೊಳ್ಳಿ, ನಾನಿನ್ನೂ ಪರಿವರ್ತನೆ ಆಗಿಲ್ಲ. तो बदलने का फर्क महसूस होना चाहिए, अपने में चेंज आनी चाहिए. ನಾನು ಪರಿವರ್ತನೆ ಆಗಿದ್ದೀನಿ, ಆಗ್ತಾ ಇದ್ದೀನಿ, ಹೌದು, ಆ ಅಂತರ ನಿಮ್ಗೆ ರಿಯಲೈಸ್ ಆಗ್ಬೇಕು, ನಿಮ್ಮಲ್ಲಿ ಪರಿವರ್ತನೆ ಬರ್ತಾ ಹೋಗ್ಬೇಕು. ऐसा नहीं सारा दिन विकारी खाते में ही चलते रहे ताकि समझे हमने अच्छा है, कोई दान पुण्य किया है बस. ಈ ತರ ಆಗ್ಬಾರ್ದು. ಇಡೀ ದಿನ ವಿಕಾರಿ ಖಾತೆಗಳಲ್ಲೇ ಜೀವನ ನಡೀತಾ ಇರುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ ಈ ತರ ವಿಕಾರಗಳಲ್ಲೇ ನಡೀತಾ ಇರುತ್ತೆ. ಬಾಕಿ ತನ್ನನ್ನ ತಾನು ನಾನು ತುಂಬಾ ದಾನ ಧರ್ಮ ಮಾಡ್ತೀನಿ, ದಾನ ಪುಣ್ಯ ಮಾಡ್ತೀನಿ ಅಂತ ತಿಳ್ಕೊಬೇಡಿ. ಆ ಲೆಕ್ಕಾಚಾರನೇ ಬೇರೆ, ಈ ಲೆಕ್ಕಾಚಾರನೇ ಬೇರೆ. ನಹಿ, ಹಮಾರಾ ಜೋ ಕರ್ಮ ಕಾ ಖಾತಾ ಚಲ್ತಾ ಉಸಿ ಮೇ ಹಮ್ಕೋ ಸಂಭಲ್ನಾ ಹೈ. ಯಾವ ಕರ್ಮದ ಖಾತೆ ಇದೆಯೋ ನಂದು, ಏನು ವಿಕಾರಗಳಿದೆಯೋ ಅದನ್ನೇ ಪರಿವರ್ತನೆ ಮಾಡಿಕೊಂಡು ನಡಿಬೇಕು. ಇದರಲ್ಲೇ ನಮ್ಮನ್ನ ಸಂಪಾಲನೆ ಮಾಡ್ಕೋಬೇಕಾಗುತ್ತೆ. ಹಮ್ ಜೋ ಕುಚ್ ಕರ್ತೆ ಉಸ್ಮೇ ಕಿಸಿ ವಿಕಾರ ವಶ್ ಹೋ ಅಪನಾ ವಿಕರ್ಮಿ ಖಾತಾ ತೋ ನಹಿ ಬನಾತೆ ಹೇ. ನೋಡಿ, ನಾನೇನೆಲ್ಲ ಮಾಡ್ತೀನಿ ಅದು ಯಾವುದ್ರಲ್ಲೂ ಯಾವುದೇ ವಿಕಾರಕ್ಕೆ ವಶ ಆಗಿ ವಿಕರ್ಮದ ಖಾತೆ ಆಗ್ತಾ ಇಲ್ವಾ ನಂದು. ಇಸ್ಮೇ ಹಮ್ನೆ ಆಪ್ಕೋ ಸಂಭಾಲನಾ ಹೈ. ಇದರಲ್ಲಿ ನಮ್ಮನ್ನ ನಾವೇ ಸಂಪಾಲನೆ ಮಾಡ್ಕೋಬೇಕು. ಏಕೆಂದ್ರೆ ವಿಕಾರಗಳ ವಶ ಆಗಿರೋದು ನಾನೇ, ಆ ವಿಕಾರಗಳಿಂದ ಮುಕ್ತ ಆಗಿ ಪರಿವರ್ತನೆ ಆಗ್ಬೇಕಾಗಿರೋದು ನಾನೇ. ನನ್ನನ್ನ ನಾನೇ ಸಂಪಾಲನೆ ಮಾಡ್ಕೋಬೇಕು, ನನ್ನಲ್ಲಿ ನಾನೇ ಪರಿವರ್ತನೆ ತರಬೇಕು. सारा पोता में रखना और सोने से पहले 10-15 मिनट अपने को देखना चाहिए, सारा दिन हमारा कैसे बीता. ಇಡೀ ದಿನದ ಚಾರ್ಟ್ ಅನ್ನ ರಾತ್ರಿ 10-15 ನಿಮಿಷ ನೋಡ್ಕೊಳ್ಳಿ. ಮಲ್ಗಕ್ ಮುಂಚೆ 10-15 ನಿಮಿಷ ನಿಮ್ಮನ್ನ ನೀವೇ ನೋಡ್ಕೋಬೇಕು. ಇಡೀ ದಿನ ನಾನು ಯಾವ ತರ ಕಳೆದೆ ಇವತ್ತು, ನನ್ನ ಮನಸ್ಸು ಏನ್ ಮಾಡ್ತು, ಬುದ್ಧಿ ಏನ್ ಮಾಡ್ತು, ಸಂಸ್ಕಾರ ಏನ್ ಮಾಡ್ತು, ನನ್ನ ಕರ್ಮೇಂದ್ರಿಯಗಳೇನ್ ಮಾಡ್ತು, ಇದರಲ್ಲಿ ನೋಡ್ಕೋಬೇಕು. ಕೈ ತೋ ನೋಟ್ भी करते क्योंकि पिछले पापों का जो सिर पर बोझ है उसे भी मिटाना है, उसके लिए बाबा का फरमान ही मुझे याद करो. तो वह भी हमने कितना समय याद में दिया है. ನೋಡಿ, ಕೆಲವರು ನೋಟ್ ಮಾಡ್ತಾರೆ, ಆದ್ರೆ ಹಿಂದಿನ ಪಾಪಗಳ ಹೊರೆ ಏನ್ ತಲೆ ಮೇಲಿದೆ ಅದನ್ನು ಲೆಕ್ಕಾಚಾರ ತೀರಿಸ್ಬೇಕಲ್ಲ. ಇವತ್ತಿನ ನೋಟ್ ಮಾಡಿದ್ವಿ, ಇನ್ನು 63 ಜನ್ಮದ ಯಾವ್ದು ನೆನಪೇ ಇಲ್ಲದೆ ಇರೋದು ಸಂಸ್ಕಾರದಲ್ಲಿದೆ, ಆತ್ಮದಲ್ಲಿದೆ, ಅದನ್ನ ಹೇಗ್ ದೂರ ಮಾಡ್ಕೊಳ್ಳೋದು. ಅದಕ್ಕೆ ಬಾಬುರ ಆದೇಶ ಆಗಿದೆ, ಮಕ್ಕಳೇ ನನ್ನೊಬ್ಬನ ನೆನ್ಪು ಮಾಡಿ.
तो वह भी हमने कितना समय याद में दिया. ಅದರಲ್ಲೂ ನಾನು ಎಷ್ಟು ಸಮಯ ಬಾಬೋರ ನೆನಪಿಗೆ ಕೊಟ್ಟಿದ್ದೀನಿ, ಎಷ್ಟು ನೆನಪು ಮಾಡಿದ್ದೀನಿ. क्योंकि ये चार्ट रखने से दूसरे दिन के लिए सावधान हो. ಯಾವಾಗ ಈ ತರ ಚಾರ್ಟ್ ಇಡ್ತಿರೋ ಅವಾಗ ಮಾತ್ರ ಮತ್ತೆ ಮುಂದಿನ ದಿನಕ್ಕೆ ನಿಮ್ಗೆ ಎಚ್ಚರಿಕೆ ಇರುತ್ತೆ, ಅಟೆನ್ಷನ್ ಇರುತ್ತೆ. ऐसे सावधान रहते रहते फिर सावधान हो जाएंगे, फिर हमारे कर्म अच्छे रहते चलेंगे और फिर ऐसा कोई पाप नहीं होगा. ಈ ತರ ಎಚ್ಚರಿಕೆ ಇಡ್ತಾ ಇಡ್ತಾ ಎಚ್ಚರಿಕೆ ಬರುತ್ತೆ, ನನ್ನ ಕರ್ಮ ಚೆನ್ನಾಗಿರ್ಬೇಕು, ನಾನು ಒಳ್ಳೆ ಕರ್ಮಗಳನ್ನ ಮಾಡ್ತಾ ಹೋಗ್ಬೇಕು, ಆವಾಗ ಮತ್ತೆ ನಿಮ್ಮಿಂದ ಯಾವುದು ಪಾಪ ಆಗಲ್ಲ. ಅಂದ್ರೆ ಪರಿವರ್ತನೆ ಬರ್ತಾ ಬರ್ತಾ ಪರಿವರ್ತನೆ ನಿರಂತರವಾಗ್ಬಿಡುತ್ತೆ, ಮತ್ತೆ ನಿಮ್ಮಿಂದ ಯಾವುದು ಪಾಪ ಆಗಲ್ಲ. तो पापों से ही तो बचना है ना. ಈಗ ಪಾಪಗಳಿಂದನೇ ಬಚಾವಾಗ್ಬೇಕಾಗಿರೋದಲ್ವಾ. अच्छा, मीठी माँ का मीठे मीठे बच्चों प्रति याद प्यार और ಗುಡ್ ಮಾರ್ನಿಂಗ್. ಒಳ್ಳೆದು, ಮಧುರ ತಾಯಿಯ ಮಧುರ ಮಧುರವಾದ ಮಕ್ಕಳ ಪ್ರತಿ ಪ್ರೀತಿಯ ನೆನಪುಗಳು ಹಾಗೂ ಗುಡ್ ಮಾರ್ನಿಂಗ್. ನಮ್ಮೆಲ್ಲರದು ಮಧುರ ಮಧುರವಾದ ಮಕ್ಕಳದ್ದು ನಮ್ಮ ಅತಿ ಮಧುರದ ಮಾತೆ ಜಗನ್ಮಾತೆ ಜಗದಂಬಾ ಸರಸ್ವತಿಯವರಿಗೆ ಪ್ರೀತಿಯ ನೆನಪುಗಳು ಮತ್ತು ಗುಡ್ ಮಾರ್ನಿಂಗ್. संदेशी के तन द्वारा सरस्वती माँ से अव्यक्ति प्रभु का मिलन एवं संवाद. ಸಂದೇಶಿ ತನುವಲ್ಲಿ ಬಂದು ಸರಸ್ವತಿ ಬ್ರಹ್ಮ ಬಾಬೋರ ಜೊತೆ ಇದ್ದಂತ ಜಗದಂಬಾ ಸರಸ್ವತಿಯವರು ಅವ್ಯಕ್ತ ಪ್ರಭು ಮಿಲನದ ಸಂವಾದ, ಅಂದ್ರೆ ಸಂದೇಶಿ ಮೂಲಕ ಶಿವಬಾಬೋರ್ ಬಂದು ಮಮ್ಮಾರವ್ರ ಜೊತೆ ಅವ್ಯಕ್ತ संवाद. बेटी श्री राधे देखो तेरे पास कौन आए पधारा है, कितनी बड़ी ताकत तुमसे बातचीत कर रही है. ಮಗಳೇ ಶ್ರೀ ರಾಧೆ ನೋಡು, ನಿನ್ನ ಹತ್ರ ಯಾರು ಬಂದಿದ್ದಾರೆ, ನಿನ್ನ ಸನ್ಮುಖದಲ್ಲಿ ಯಾರು ಬಂದಿದ್ದಾರೆ, ಇಷ್ಟು ದೊಡ್ಡ ತಾಕತ್ತಿರೋರು ನಿನ್ ಜೊತೆ ಮಾತಾಡ್ತಾ ಇದ್ದಾರೆ. ಶಿವಬಾಬೋರು ಆಲ್ಮೈಟಿ ತಂದೆ. मेरे आने के राज से तुम खुद को भी जान सकते हो. ನಾನು ಬಂದಿರೋ ರಹಸ್ಯದಿಂದ ನೀನು ನಿನ್ನನ್ನ ತಿಳ್ಕೊಳ್ಬಹುದು. आने वाले की पोजीशन के साथ खुद की पोजीशन ಅಥವಾ पद को भी जान सकते हो. ಯಾರು ನನ್ನ ಮುಂದೆ ಬಂದಿದ್ದಾರೆ ಅವರ ಪೊಸಿಷನ್ ಜೊತೆಗೆ ತನ್ನ ಪೊಸಿಷನ್ ಅಥವಾ ತನ್ನ ಪದವಿಯನ್ನು ತಿಳ್ಕೊಳ್ಬಹುದು. ಈ ರಾಧೆ ಬೇಟಿ, तुम मेरा जलवा देखना चाहती हो. ಬಾಬೋರ್ ಕೇಳ್ತಾರೆ, ರಾಧೆ ಮಗಳೇ ನೀನು ನನ್ನ ಶಕ್ತಿಯನ್ನ ನೋಡ್ಲಿಕ್ಕೆ ಬಯಸ್ತೀಯಾ. मैं चाहूं तो 1 सेकंड में विनाश कर सकता. ಶಿವಬಾಬಾ ಹೇಳೋದು, ನಾನೇನಾದ್ರೂ ಬಯಸಿದ್ರೆ 1 ಸೆಕೆಂಡ್ ಅಲ್ಲಿ ನಾನು ವಿನಾಶ ಮಾಡಬಹುದು, परंतु करता नहीं हूं. क्योंकि विराट फिल्म अनुसार जो जो कर्तव्य जिस जिस द्वारा जैसे प्लान होने हैं प्ले होने हैं वह अवश्य प्ले होंगे. ಆದ್ರೆ ಹಂಗ್ ಮಾಡಲ್ಲ. ಯಾಕೆಂದ್ರೆ ಈ ವಿರಾಟ ಫಿಲಂ ಇದು, ವೆರೈಟಿ ಪಾತ್ರಧಾರಿಗಳ ವಿರಾಟ ಫಿಲಂ ಇದು. 5000 ವರ್ಷದ ಫಿಲಂ ಅನುಸಾರ ಏನೇನ್ ಕರ್ತವ್ಯ ಯಾರ್ಯಾರಿಂದ ಏನ್ ಪ್ಲೇ ಆಗ್ಬೇಕು ಅದು ಅವಶ್ಯಕವಾಗಿ ಪ್ಲೇ ಆಗುತ್ತೆ. अव्यक्त प्रभु अनादि कायदे कानून को जानने वाला ही अनादि कायदे की पहचान आकर के देता है. ಅವ್ಯಕ್ತ ಪ್ರಭು ಶಿವಬಾಬೋರ ಅನಾದಿ ಕಾಯ್ದೆ, ಅನಾದಿ ಸೃಷ್ಟಿಯ ಕಾಯ್ದೆ ಕಾನೂನು ಏನಿದೆ ಅದನ್ನು ಬಲ್ಲವರು ಬಾಬೋರು. ಅನಾದಿ ಕಾಯ್ದೆಯ ಪರಿಚಯನ ಅವರೇ ಬಂದು ಮಾಡ್ಕೊಡ್ತಾರೆ. ಸಾರಿ ಸೃಷ್ಟಿ ಕಾ ಅನಾದಿ ಖೇಲ್ ಸ್ಟೇಜ್ पर प्ले होता है, तो प्रैक्टिकल प्ले होने में समय लेता है. ಇಡೀ ಸೃಷ್ಟಿಯ ಅನಾದಿ ಆಟ ಈ ಸ್ಟೇಜ್ ಮೇಲೆ ಪ್ಲೇ ಆಗುತ್ತೆ. प्रैक्टिकल प्ले ಆಗೋದ್ರಲ್ಲಿ ಸಮಯ ತಗೊಳುತ್ತೆ. अगर इतने वर्ष का खेल 1 सेकंड में पूरा कर दूं तो बाकी खेल क्या चले. ಏನಾದ್ರೂ ಇಷ್ಟು ವರ್ಷದ ಆಟನ ಬಾಬೋರ್ ಹೇಳಿದ್ರಲ್ಲ 1 ಸೆಕೆಂಡ್ ಅಲ್ಲಿ ಬೇಕಾದ್ರೂ ನಾನು
ವಿನಾಶ ಮಾಡಬಲ್ಲೆ ಆದ್ರೆ ಮಾಡಲ್ಲ. ಏನಾದ್ರೂ 1 ಸೆಕೆಂಡ್ ಅಲ್ಲಿ ಪೂರ ಮಾಡ್ಬಿಟ್ರೆ ಬಾಕಿ ಆಟದ ಗತಿ ಏನಾಗುತ್ತೆ? ಜೋ ಜೋ ತಕ್ಲೀಫ್ जैसे जैसे देखनी अथवा सहन करनी वो वैसे ही उसी अटपटे राज से ರಿಪೀಟ್ ಹೋತಿ ಹೇ. ಈ ಡ್ರಾಮಾ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಯಾರ್ಯಾರು ಏನೇನು ಕಷ್ಟಗಳನ್ನ ಯಾವ ಯಾವ ರೀತಿ ನೋಡಿದ್ರು ಅಥವಾ ಸಹನೆ ಮಾಡಿದ್ರು ಅದನ್ನ ಅದೇ ರೀತಿ ಅದೇ ರಹಸ್ಯದಿಂದ ರಿಪೀಟ್ ಮಾಡಬೇಕು. ये अटपटी रिपीटेशन है जिसको ये प्यारी मम राधे तुम और मैं देख कितना हर्षित होता हूं. ಈ ಅಟ್ಪಟಿ ರಿಪಿಟೇಷನ್ ಇದರಲ್ಲಿ ಏನು ಚೇಂಜಸ್ ಇಲ್ಲ. ಇದನ್ನ ಏ ಪ್ರಿಯವಾದ ಮಮ್ ರಾಧೆ ತುಮ್ ಅವ್ರ ಮೇ ದೇಖ್ ಕಿತ್ನಾ ಹರ್ಷಿತ್ ಹೋತಾ ಹೂಂ, ನೀನು ಮತ್ತು ನಾನು ನೋಡಿ ಎಷ್ಟೊಂದು ಹರ್ಷಿತವಾಗ್ತೀವಿ ಡ್ರಾಮಾದ ಆಟ ನೋಡಿ. ಇಸ್ ವಿರಾಟ್ ಡ್ರಾಮಾ ಕೆ ಸಭಿ ಪಾರ್ಟ್ टेस्ट लेने वाले बने हो. इस खेल को चलाने वाला अगर चाहे तो 1 सेकंड में ड्रामा को ड्रॉप कर नए सिर से शुरू कर देवे, परंतु करता नहीं है. ಈ ವಿರಾಟ ಡ್ರಾಮಾದಲ್ಲಿ ಎಲ್ಲ ಪಾರ್ಟಿನ ಟೇಸ್ಟ್ ಅನ್ನ ತಗೊಳ್ಳುವಂತವರಾಗಿದ್ದೀರಿ. ಈ ಆಟನ ನಡೆಸೋವಂಥವ್ರು ಏನಾದ್ರೂ ಬಯಸಿದ್ದೇ ಆದ್ರೆ 1 ಸೆಕೆಂಡ್ ಅಲ್ಲಿ ಈ ಡ್ರಾಮಾನ ಡ್ರಾಪ್ ಮಾಡ್ಬೋದು, ಮತ್ತೆ ಹೊಸದನ್ ಬೇಕಾದ್ರೂ ಶುರು ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಪರಂತು ಕರ್ತಾ ನಹಿ ಹೈ, ಕ್ಯೋಂಕಿ ಈಶ್ವರ್ ಕೋ भी इस साधारण ರೀತಿ से ಕರ್ತವ್ಯ ಚಲಾನಾ ಪಡ್ತಾ ಹೈ. ಆದ್ರೆ ಆತರ ಮಾಡಲ್ಲ. ಯಾಕೆ ಅಂದ್ರೆ ಈಶ್ವರನು ಸಾಧಾರಣ ರೀತಿಯಲ್ಲಿ ಬಂದು ಕರ್ತವ್ಯವನ್ನ ನಡೆಸಬೇಕಾಗುತ್ತೆ. स्वयं सर्वशक्तिवान निराकार ईश्वर साकार में है, परंतु साधारण वेश में. स्वयं ಸರ್ವಶಕ್ತಿವಂತ ನಿರಾಕಾರ ಈಶ್ವರ ಸಾಕಾರದಲ್ಲಿದ್ದಾರೆ, ಆದ್ರೆ ಸಾಧಾರಣ ವೇಷದಲ್ಲಿದ್ದಾರೆ. यही तो भूल भूलैया का खेल है जिसको जो जाने वह जानी जानन हार है. ಇದೇ ಮರೆಸೋ ಆಟ ಇದು. ಇದನ್ನ ಯಾರು ತಿಳ್ಕೊಂಡ್ರೋ ಅವರೇ ನಾಲೆಜ್ಫುಲ್. बेटी श्री राधे प्रिय वत्सों को ये सहन करने का मार्ग भी अवश्य तय करना है. बेटी श्री राधे ಪ್ರಿಯ ವತ್ಸರು, ನನ್ನ ಪ್ರೀತಿಯ ಮಕ್ಕಳು, ಸಹನೆ ಮಾಡ್ಕೊಳ್ಳೋ ಈ ಮಾರ್ಗದಲ್ಲಿ ಅವರು ನಡಿಲೇಬೇಕು, ಕ್ರಾಸ್ ಮಾಡಿ ಮುಂದಕ್ಕೆ ಹೋಗ್ಬೇಕು. यद्यपि मैं चाहूं तो अपने वत्सों प्रति इसे सहज मार्ग भी बना सकता हूं, क्योंकि साक्षात्कार कराने की चाबी मेरे हाथ में है. ಏನಾದ್ರೂ ನಾನು ಬಯಸಿದ್ದೇ ಆದ್ರೆ ನನ್ನ ಮಕ್ಕಳ ಪ್ರತಿ ಈ ಸಹನೆ ಮಾಡ್ಕೊಳ್ಳೋ ಕಠಿಣ ಮಾರ್ಗವನ್ನ ಕ್ರಾಸ್ ಮಾಡೋದ್ರ ಬದಲು ಸಹಜನೂ ನಾನು ಮಾಡಬಹುದು, ಏಕೆಂದ್ರೆ ಸಾಕ್ಷಾತ್ಕಾರ ಮಾಡಿಸೋಕಿ ನನ್ನ ಕೈಯಲ್ಲೇ ಇದೆ. अगर किसी भी धनवान भक्त को किसी देवता का साक्षात्कार करा दो तो वो अपना सारा धन ले यज्ञ में आए स्वाहा कर देवे, क्योंकि ईश्वर तो सभी धनवानों का धनवान है. ಬಾಬೋರ್ ಏನಾದ್ರೂ ಬಯಸಿದ್ದೇ ಆದ್ರೆ ಯಾರಾದ್ರೂ ಶ್ರೀಮಂತ ಭಕ್ತರಿಗೆ ಯಾವುದೇ ದೇವಿ ಸಾಕ್ಷಾತ್ಕಾರ ಮಾಡಿಸ್ಬಿಟ್ರು, ಸಾಕ್ಷಾತ್ಕಾರಕ್ಕೆ ಬಾಬೋರ್ ಹತ್ರನೇ ಇದೆ. ಯಾವ ಭಕ್ತರಿಗೆ ಯಾವ ಆತ್ಮಕ್ಕೆ ಏನ್ ಬೇಕಾದ್ರೂ ಸಾಕ್ಷಾತ್ಕಾರ ಮಾಡಿಸ್ಬೋದು. ಸಾಕ್ಷಾತ್ಕಾರ ಮಾಡಿಬಿಟ್ರೆ ಈ ದೇವಿಗೆ ಹೋಗಿ ನೀನೆಲ್ಲಾ ಸಂಪತ್ತನ್ನು ಸಮರ್ಪಣೆ ಮಾಡುವಂತ ಏನಾದ್ರೂ ಸಾಕ್ಷಾತ್ಕಾರ ಮಾಡಿಸಿದ್ರೆ ಅವರು ತನ್ನ ಎಲ್ಲ ಸಂಪತ್ತನ್ನ ತಂದು ಈ ಯಜ್ಞದಲ್ಲಿ ಸ್ವಾಹ ಮಾಡ್ತಾರೆ. ಏಕೆಂದ್ರೆ ಈಶ್ವರ ಎಲ್ಲ ಧನವಂತರ ಧನ್ವಾನ್, ಎಲ್ಲ ಶ್ರೀಮಂತರ ಶ್ರೀಮಂತ, ಅವರೆಲ್ಲರನ್ನ ಶ್ರೀಮಂತರನ್ನಾಗಿ ಮಾಡಿರೋರು ಯಾರು? लेकिन तेरा पिता चाहता है कि मैं अपने बेगर्स प्रिय वत्सों को प्रिंस और प्रिंसेस बनाऊं. ಇದನ್ನ ನಾನು ಮಾಡ್ಬೋದು. ಯಾರೋ ಶ್ರೀಮಂತರಿಗೆ ಸಾಕ್ಷಾತ್ಕಾರ ಮಾಡಿಸ್ಬಿಟ್ರೆ ಬಾಬೋರು ಬಂದು ತಂದು ಯಜ್ಞದಲ್ಲಿ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದು. ಆದ್ರೆ ನಾನು ತಂದೆ ನನ್ನ ಮಕ್ಕಳ ಬಗ್ಗೆ ಏನ್ ಬಯಸ್ತೀನಿ ಅಂದ್ರೆ ನನ್ನ ಬೆಗ್ಗರ್ಸ್, ಬಡ ಮಕ್ಕಳು, ನನ್ನ ಪ್ರೀತಿಯ ಮಕ್ಕಳು, ಅವ್ರ ಪ್ರಿನ್ಸೆಸ್ ಆಗ್ಲಿ ಅಂತ ಬಯಸ್ತೀನಿ.
इसलिए तुम ये सब सहन करने के बाद ही प्रिंस प्रिंसेस चाये बनेंगे. ಅದರಿಂದ ನನ್ನ ಬಡ ಮಕ್ಕಳು, ನನ್ನ ಸಾಧಾರಣ ಮಕ್ಕಳು ಎಲ್ಲ ಸಹನೆ ಮಾಡಿ ಈ ಮಾರ್ಗವನ್ನ ಕ್ರಾಸ್ ಮಾಡಿ ಮುಂದಕ್ಕೆ ಹೋದ್ರೇನೆ प्रिंस प्रिंसेस ಆಗ್ಲಿಕ್ಕೆ ಸಾಧ್ಯ. पिता जानता है वत्सों को ये सहन करने का मार्ग अवश्य तय करना है, क्योंकि सहन करना ये ईश्वरीय व दैवी गुण है, जिसमें ही ಖುಷಿ समाई हुई है. ತಂದೆಗೆ ಗೊತ್ತಿದೆ ನನ್ನ ಮಕ್ಕಳು ಸಹನೆ ಮಾಡೋ ಮಾರ್ಗವನ್ನ ಅವಶ್ಯಕವಾಗಿ ಕ್ರಾಸ್ ಮಾಡಲೇಬೇಕು. ಬಾಬೋರ್ ಮಕ್ಕಳು ಇದೆಲ್ಲ ಸಹನೆ ಮಾಡೋ ಮಾರ್ಗ ಕ್ರಾಸ್ ಮಾಡಬೇಕು. ಯಾಕೆ ಅಂದ್ರೆ ಸಹನೆ ಮಾಡೋದು ಇದು ಈಶ್ವರೀಯ ಗುಣ, ದೈವಿ ಗುಣ. ಇದರಲ್ಲಿ ಖುಷಿ ಅಡಗಿದೆ. ಸಹನೆ ಮಾಡೋದ್ರಲ್ಲೇ ಖುಷಿ ಅಡಗಿದೆ. ಇಸ್ ಗುಣ ಸೆ ಈಶ್ವರೀಯ ಸುಖ महसूस होता है. ಎಷ್ಟು ಸಹನೆ ಮಾಡ್ತಿರೋ ಅಷ್ಟು ಈ ಗುಣದಿಂದ ಈಶ್ವರೀಯ ಸುಖದ ಅನುಭವ ಆಗುತ್ತೆ. सहन करते भी कितना मौज मनाते हो, यही ಗೋಪನೀಯ ಜ್ಞಾನ. ಸಹನೆ ಮಾಡ್ತಾನು ಎಷ್ಟೊಂದು ಆನಂದವನ್ನ ಅನುಭವ ಮಾಡ್ತೀರಿ. ಇದೇ ಗೋಪನೀಯ ಜ್ಞಾನ, ಗುಹ್ಯ ಗೋಪನೀಯ ಜ್ಞಾನ ಇದು. ऐसा अनासक्त योगी ही स्थायी सुख को प्राप्त करता है. ಇಂತಹ ಅನಾಸಕ್ತ ಯೋಗಿಗಳೇ ಸ್ಥಿರವಾದ ಸುಖವನ್ನು ಪ್ರಾಪ್ತಿ ಮಾಡ್ಕೊಳ್ತಾರೆ. अभी तो परीक्षाओं का समय नजदीक आ पहुंचा है. हर एक वर्ष आने वाली परीक्षाओं को इन एडवांस सामने रख उस अभ्यास में चलता चले. ಈಗ ಇನ್ನೂ ಪರೀಕ್ಷೆಗಳ ಸಮಯ ಸಮೀಪ ಬರ್ತಾ ಇದೆ. ನನ್ನ ಪ್ರತಿಯೊಂದು ಮಕ್ಕಳು ಮುಂದೆ ಬರ್ತಕ್ಕಂತಹ ಪರೀಕ್ಷೆಗಳನ್ನ ಇನ್ ಅಡ್ವಾನ್ಸ್ ಅದನ್ನ ಮುಂದಿಟ್ಕೊಂಡು ಆ ಅಭ್ಯಾಸದ ಕಡೆ ಮುಂದೆ ಹೆಜ್ಜೆ ಹಾಕ್ತಾ ಹೋಗಿ. ಹೇಗೆ ನೋಡಿ, ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇನ್ 6 ತಿಂಗಳು ವರ್ಷದ ನಂತರ ಬರುತ್ತೆ. ಆದ್ರೆ ವಿದ್ಯಾರ್ಥಿಗಳು ಇನ್ ಅಡ್ವಾನ್ಸ್ ಆಗಿ ಏನ್ ಪರೀಕ್ಷೆ ಬರುತ್ತೆ, ಏನ್ ಪ್ರಶ್ನೆ ಬರುತ್ತೆ ಅದನ್ನ ಮೊದಲು ತನ್ನ ಮುಂದೆ ತಂದ್ಕೊಂಡು ಅದಕ್ಕೆ ತಯಾರಾಗ್ತಾರೆ, ಅಭ್ಯಾಸ ಮಾಡ್ತಾರೆ. ಅದೇ ತರ ಈಗ ಪರೀಕ್ಷೆಯ ಸಮಯ ಸಮೀಪ ಬರ್ತಾ ಇದೆ. ಪ್ರತಿಯೊಂದು ಮಕ್ಕಳು ಮುಂದೆ ಬರ್ತಕ್ಕಂತಹ ಪರೀಕ್ಷೆಗಳನ್ನ ಇನ್ ಅಡ್ವಾನ್ಸ್ ಮುಂದಿಟ್ಕೊಂಡು ಅಭ್ಯಾಸವನ್ನ ಮಾಡ್ತಾ ಹೋಗಿ. ಬಲ್ कोई भी वस्तु को खान पान इत्यादि न मिले, परंतु खुद बेपरवाह बादशाह हो उपस्थित हो. ಬಲೆ ಅಂತಹ ಪರಿಸ್ಥಿತಿ ನಿಮ್ ಮುಂದೆ ಬರ್ಬೋದು. ಆಹಾರ ಪಾನೀಯ ಮುಂತಾದವು ಏನು ಸಿಗದೆ ಇರುವಂಥದ್ದು. ಆದ್ರೆ ಖುದ್ ನಿಶ್ಚಿಂತ ಚಕ್ರವರ್ತಿಗಳಾಗಿ ಉಪಸ್ಥಿತರಾಗಿರ್ಬೇಕು. ऐसी अपनी सुंदर अवस्था बहुत समय से लेकर धारण करनी है. ಇದೇ ರೀತಿ ತನ್ನ ಸುಂದರ ಸ್ಥಿತಿಯನ್ನ ಬಹಳ ಸಮಯದಿಂದ ಧಾರಣೆ ಮಾಡ್ಕೋಬೇಕು. ಅಂದ್ರೆ ಅದಕ್ಕೆ ಬಹಳ ಕಾಲದ ಅಭ್ಯಾಸ ಬೇಕು. अगर कोई समझता है उस समय आपे ही चल जाऊंगा, ये समझ बैठना अपने को धोखा देना है. ಯಾರಾದ್ರೂ ಈ ತರ ಯೋಚನೆ ಮಾಡ್ತೀರಿ, ಆ ಟೈಮ್ ಬಂದಾಗ ನಾನು ಹಂಗಿರ್ತೀನಿ, ಆ ಟೈಮ್ ಬಂದಾಗೂ ನಂಗೆ ಗೊತ್ತು ನಾನು ನಡೀತೀನಿ, ಆ ಸಮಯನ ಈಗ ಸುಮ್ನೆ ಮುಂದೂಡ್ತಿರಲ್ಲ, ಅದಕ್ಕೆ ತಯಾರಾಗಲ್ಲ, ತಯಾರಿ ಮಾಡ್ಕೊಳಲ್ಲ, ಬಂದಾಗ ನಾನು ಎಲ್ಲ ನಿಭಾಯಿಸ್ತೀನಿ ಅನ್ಕೋತಿರಲ್ಲ. ಈ ತರ ಯಾರು ತಿಳ್ಕೊಂಡು ಕುತ್ಕೊಂಡಿರ್ತಾರೋ ಅವರು ತನಗೆ ತಾನೇ ಮೋಸ ಮಾಡ್ಕೊಳ್ತಾರೆ. ಇಸಿಲಿಯೇ ಪೆಹ್ಲೆ ಸೆ ಹಿ ಸಾವಧಾನ್ ಹೋ ರೆಹನಾ ಹೈ. ಆದ್ದರಿಂದ ಮೊದಲೇ ಬಹಳ ಎಚ್ಚರಿಕೆಯಲ್ಲಿ ನಡಿಬೇಕಾಗಿದೆ. मेरे अति प्रिय वत्स, याद में तो बैठते, परंतु अभी तक उस लाइट का तेज मेरे वतन तक नहीं पहुंचता है. ನಾವೇ ಹೇಳೋದು, ನನ್ನ ಅತಿ ಪ್ರಿಯ ವತ್ಸ್ ಮಕ್ಕಳೇ, ಬಾಬೋರ್ ನೆನಪಲ್ಲೇನೋ ಕುತ್ಕೊಳ್ತೀರಿ, ಆದ್ರೆ ಇಲ್ಲಿ ತನಕನು ಆ ಲೈಟಿನ ಕಿರಣಗಳು, ನಿಮ್ಮ ಬಾಬೋರ್ ಜೊತೆ ಇರೋ ಆ ಸಂಬಂಧ, ಲೈಟಿನ ತೇಜ್, ಆ ಪ್ರಕಾಶ ನನ್ನ ವತನದವರೆಗೂ ಒಂದು ತಲುಪಿಲ್ಲ. हर एक जब लाइट स्वरूप को उपस्थित होंगे उनके योग का तेज मेरे वतन में आएगा. ಯಾವಾಗ ಪ್ರತಿಯೊಬ್ರು ಆ ಲೈಟ್ ಸ್ವರೂಪದಲ್ಲಿ ಉಪಸ್ಥಿತರಾಗ್ತಿರೋ
ಆವಾಗ ನಿಮ್ಮ ಯೋಗದ ಕಿರಣಗಳು ನನ್ನ ವತನದವರೆಗೂ ಬಂದು ತಲುಪುತ್ತೆ. ತಬಹಿ ಉನ್ ಹರೇಕ್ ಕಿ ಸಂಪೂರ್ಣ ಲೈಟ್ ಉನೋಮೆ ಪ್ರವೇಶ ಹೋಗಿ. ಆವಾಗ್ಲೇ ಪ್ರತಿಯೊಬ್ಬರಿಗೂ ಆ ಸಂಪೂರ್ಣತೆಯ ಲೈಟ್ ಅವರಲ್ಲೂ ಪ್ರವೇಶ ಆಗುತ್ತೆ. ನಮ್ಮ ಯೋಗದ ಲೈಟ್ ವತನಕ್ಕೆ ತಲುಪಿದ್ರೆ ಬಾಬೋರ ಲೈಟ್ ನಮ್ಮಲ್ಲಿ ಸಂಪೂರ್ಣತೆಯ ಲೈಟ್ ನಮ್ಮಲ್ಲಿ ಪ್ರವೇಶ ಆಗುತ್ತೆ. उस समय ही फिर शक्तियों की महिमा निकलेगी। तो हर एक को अपने निश्चय में स्थिरम रहना है। जो मैं भी अगर उतारूं तो भी उतर न सके. ಆ ಸಮಯದಲ್ಲಿ ಮತ್ತೆ ಶಕ್ತಿಯರ ಮಹಿಮೆ ಆಗುತ್ತೆ. ಯಾವಾಗ ಈ ತರ ಸ್ಥಿತಿಯಲ್ಲಿ ಇರ್ತೀರಿ, ಯಾವಾಗ ನಮ್ಮ ಯೋಗದ ಲೈಟ್ ಬಾಬೋರ್ವರೆಗೂ ತಲುಪುತ್ತೆ, ಬಾಬೋರಿಂದ ಪ್ರತಿಯೊಬ್ಬರಿಗೂ ಸಂಪೂರ್ಣತೆಯ ಲೈಟ್ ಪ್ರವೇಶ ಆಗುತ್ತೋ ಅವಾಗಲೇ ಇಡೀ ಜಗತ್ತಲ್ಲಿ ಶಕ್ತಿಗಳ ಮಹಿಮೆ ಆಗುತ್ತೆ. ಪ್ರತಿಯೊಬ್ಬರು ತನ್ನ ನಿಶ್ಚಯದಲ್ಲಿ ಸ್ಥಿರವಾಗಿರಿ. ಜೋ ಮೇ ಬಿ ಅಗರ್ ಉತಾರು ತೋ ಬಿ ಉತರ್ನ ಸಕಿ. ನಾನೇ ನಿಮ್ಮನ್ನೇನಾದ್ರೂ ಇಳಿಸೋ ಪ್ರಯತ್ನ ಮಾಡಿದ್ರು ಆ ಸ್ಥಿತಿಯಿಂದ ನೀವು ಇಳಿಬಾರ್ದು. ಆ ತರ ನಿಮ್ಮ ಸ್ಥಿತಿ ಸ್ಥಿರವಾಗಿರ್ಬೇಕು. ये शिरोमणि शक्ति राधे शक्तियों को ज्ञान नेस्टा बल में और मुख से ज्ञान मुरली बजाने में क्या रहना चाहिए. ಬಾಬಾ ಹೇಳಿದೆ, ಶಿರೋಮಣಿ ಶಕ್ತಿ ರಾಧೆ ಶಕ್ತಿಯರು ನೀವೆಲ್ಲರೂ ಜ್ಞಾನ ನೇಷ್ಟ ಬಲದಲ್ಲಿ, ಜ್ಞಾನದ ಶಕ್ತಿಯಲ್ಲಿ ಹಾಗೂ ನಿಮ್ ಬಾಯಿಂದ ಜ್ಞಾನದ ಮುರುಳಿ ನುಡಿಸೋದಿಕ್ಕೆ ಯಾವಾಗ್ಲೂ ತಯಾರಾಗಿರ್ಬೇಕು. ತುಮೆ ಅಪ್ನಿ ಏಕರಸ್ ईश्वरीय दृष्टि से हरे को निहाल कर अपने मधुर वीणा से पहचान देनी है कि मैं हूँ और मेरा पिता कौन है. ಅಂದ್ರೆ ನಿಮ್ಮ ಏಕರಸ ಈಶ್ವರಿಯ ದೃಷ್ಟಿಯಿಂದ ಪ್ರತಿಯೊಬ್ಬರನ್ನು ನಿಮ್ಮ ದೃಷ್ಟಿಯಿಂದನೇ ಪರಿವರ್ತನೆ ಮಾಡಿ ತನ್ನ ಮಧುರ ವೀಣೆಯಿಂದ, ಜ್ಞಾನದ ವೀಣೆಯಿಂದ ನಿಮ್ಮ ಪರಿಚಯವನ್ನ ಕೊಡಿ. ನಾನು ಯಾರು ಹಾಗೂ ನನ್ನ ಪಿತಾ ಯಾರು ಅನ್ನೋದನ್ನ. कैसे ब्रह्मा में भगवान प्रत्यक्ष हुआ है तो इस अंत के समय डेविल वर्ल्ड को कलास्कर अपने निज देश डिटी वर्ल्ड में ले जा रहा हूं. ಹೇಗೆ ಬ್ರಹ್ಮನಲ್ಲಿ ಭಗವಂತ ಪ್ರತ್ಯಕ್ಷ ಆಗಿದ್ದಾರೆ, ಈ ಅಂತಿಮ ಸಮಯದಲ್ಲಿ ಈ ಭೂತಗಳ ಜಗತ್ತು, ವಿಕಾರಗಳ ಭೂತಗಳ ಜಗತ್ತು ಸಮಾಪ್ತಿ ಮಾಡಿ ತನ್ನ ನಿಜ ದೇಶ ದೈವಿ ಜಗತ್ತಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ये राधे बेटी जब हर एक की अवस्था दीपक की ललाट सदृश्य तीर्यम रहेगी तब सूक्ष्म अंत प्रेरणा को पकड़कर अपना कार्य संपूर्ण रीति से सिद्ध कर सकेंगे. जितनी ज्ञान अनुसार अवस्था होगी उतना ही प्रेरणाओं को पकड़ सकेंगे. ಬಾಬೋರ್ ಹೇಳಿದ್ರು, ಏ ರಾಧೆ ಬೇಟಿ, ಯಾವಾಗ ಪ್ರತಿಯೊಬ್ಬರ ಸ್ಥಿತಿ ಹೆಂಗೆ ದೀಪ ಜ್ಯೋತಿ ಹೆಂಗೆ ಸ್ಥಿರವಾಗಿ ಉರಿತಾ ಇರುತ್ತಲ್ಲ, ಆ ಸದೃಶ್ಯದಲ್ಲಿ ನಿಮ್ಮ ಸ್ಥಿತಿ ಸ್ಥಿರವಾಗಿರುತ್ತೋ ಆಗ ಸೂಕ್ಷ್ಮ ಅಂತಿಮ ಪ್ರೇರಣೆಗಳನ್ನು ನೀವು ಹಿಡ್ಕೊಳ್ತೀರಿ. ಬಾಬೋರಿನ ಸೂಕ್ಷ್ಮ ಅಂತಿಮದಲ್ಲಿ ಪ್ರೇರಣೆಗಳನ್ನು ಕೊಡ್ತಾರೆ, ಅದನ್ನು ರಿಸೀವ್ ಮಾಡ್ಕೊಳ್ತೀರಿ. ತನ್ನ ಕಾರ್ಯದಲ್ಲಿ ಸಂಪೂರ್ಣ ರೀತಿ ಸಿದ್ಧಿ ಮಾಡ್ಕೊತೀರಿ. ಎಷ್ಟು ಜ್ಞಾನ ಅನುಸಾರ ನಿಮ್ಮ ಸ್ಥಿತಿ ಇರುತ್ತೋ ಅಷ್ಟು ಪ್ರೇರಣೆಗಳನ್ನು ಕ್ಯಾಚ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. जितना उस अवस्था में लगातार रहेंगे उतना संपूर्ण प्रेरणाएं ಟಚ್ हो सकेगी. ಯಾವಾಗ ಆ ಸ್ಥಿತಿ ನಿಮ್ದು ನಿರಂತರವಾಗಿರುತ್ತೆ, ಹೆಂಗೆ ದೀಪ ಜ್ಯೋತಿ ನಿರಂತರವಾಗಿ ಸ್ಥಿರವಾಗಿ ಅಖಂಡವಾಗಿ ಉರಿಯುತ್ತೆ ಅಚಲವಾಗಿ, ಆ ತರ ನಿಮ್ ಸ್ಥಿತಿ ನಿರಂತರವಾಗಿದ್ರೆ ಅಷ್ಟು ಸಂಪೂರ್ಣ ಪ್ರೇರಣೆಗಳೆಲ್ಲವೂ ನಿಮ್ಗೆ ಟಚ್ ಆಗುತ್ತೆ. ಓಹೋ बेटी राधे मेरा स्वरूप तो देखो, क्या वत्स मेरे स्वरूप को नहीं देख सकते कि कैसे अखंड ज्योति तत्व से आकर मैं साक्षात प्रवेश हो आए बात करता हूँ. ಓಹೋ ಬೇಟಿ ರಾಧೆ, ನನ್ನ ಸ್ವರೂಪ ನೋಡು. ನನ್ನ ಮಕ್ಕಳು ನನ್ನ ಸ್ವರೂಪವನ್ನ ನೋಡಕ್ಕಾಗಲ್ವಾ?
ಹೇಗೆ ಅಖಂಡ ಜ್ಯೋತಿ ತತ್ವದಿಂದ ನಾನು ಬಂದಿದ್ದೀನಿ, ನಾನು ಸಾಕ್ಷಾತ್ ಪ್ರವೇಶ ಆಗಿ ಮಾತಾಡ್ತಾ ಇದ್ದೀನಿ. ಮೇರೆ ದ್ವಾರ ಹಿ ಸಬ್ ಸಾಕ್ಷಾತ್ಕಾರ ಹೋತೆ ಹೈ. ನನ್ನಿಂದನೇ ಇದೆಲ್ಲವೂ ಸಾಕ್ಷಾತ್ಕಾರ ಆಗುತ್ತೆ. ಕ್ಯೋಂಕಿ ಮೇ ಹಿ ಸಭಿ ಕಾ ಮೂಲ ಸಮೋಹ. ಏಕೆಂದ್ರೆ ನಾನೇ ಎಲ್ಲರ ಮೂಲ ಸಮೂಹ, ನಾನೇ ಮೂಲ. देखो प्रकृति के बीच में चमकती ज्ञान लाइट वत्स। सिर्फ ये विचार करें कि आहा, जिसको सारी सृष्टि पुकार रही स्वयं सर्वशक्तिवान ईश्वर यज्ञ में हम वत्सों के सन्मुख आए पधारा है. ನೋಡಿ, ಪ್ರಕೃತಿ ಮಧ್ಯದಲ್ಲಿ ಹೊಳಿತಾ ಇರ್ತಕ್ಕಂಥ ಜ್ಞಾನದ ಲೈಟ್ ವತ್ಸ್. ಮಕ್ಕಳೇ, ಕೇವಲ ವಿಚಾರ ಮಾಡಿ, ಆಹಾ, ಯಾರು ಇಡೀ ಸೃಷ್ಟಿಯನ್ನ, ಯಾರೆಲ್ಲ ಇಡೀ ಸೃಷ್ಟಿಯಲ್ಲಿ ಕರೀತಾ ಇದ್ದಾರೋ ಯಾರನ್ನ, ಸ್ವಯಂ ಸರ್ವಶಕ್ತಿವಂತ ಈಶ್ವರ ಯಜ್ಞದಲ್ಲಿ ನಾವು ಮಕ್ಕಳು ಸನ್ಮುಖದಲ್ಲಿ ಬಂದು ನಮ್ ಜೊತೆ ಮಿಲನ ಮಾಡ್ತಾ ಇದ್ದೀವಿ. ಸ್ವಯಂ ಈಶ್ವರ ಯಜ್ಞದಲ್ಲಿ ನಾವು ಮಕ್ಕಳ ಸನ್ಮುಖದಲ್ಲಿ ಬಂದು ಮಿಲನ ಮಾಡ್ತಾ ಇದ್ದಾರೆ. ಯಾರನ್ನ? ಇಡೀ ಸೃಷ್ಟಿ ಕರೀತಾ ಇದೆ. उसकी शीतल गोद में बैठने से हृदय शांत हो जाता है. ಅವರ ಶೀತಲ ಮಡಿಲಲ್ಲಿ ಕುತ್ಕೊಳ್ಳೋದ್ರಿಂದ ಹೃದಯ ಶಾಂತವಾಗ್ಬಿಡುತ್ತೆ. अगर रचना को रचने वाला मिल गया फिर उसको छोड़ उसकी रचना में क्यों जाओ. ಈಗ ರಚನೆಯನ್ನ ರಚನೆ ಮಾಡುವಂತವರೇ ಸಿಕ್ಬಿಟ್ಟಿದ್ದಾರೆ ಅಂದ್ಮೇಲೆ ಅವರನ್ನ ಬಿಟ್ಟು ರಚನೆಯಲ್ಲಿ ಯಾಕೆ ಹೋಗ್ಲಿ? ರಚಯಿತನೇ ಸಿಕ್ಕಿದ್ದಾರೆ ಅಂದ್ಮೇಲೆ हाईएस्ट में हाईएस्ट अथॉरिटी, सर्व ताकत का खुद मालिक, जिससे सर्व ताकतें प्रकट हुई है, उस पहचान में आ गए तो फिर ये गोद छोड़ना असंभव हो जाएगा. हाईएस्ट ಅಲ್ಲಿ हाईएस्ट अथॉरिटी, सर्व ತಾಕತ್ತಿನ ಖುದ್ ಮಾಲೀಕ. ಯಾರಲ್ಲಿ ಸರ್ವ ತಾಕತ್ ಪ್ರಕಟ ಆಗುತ್ತೆ ಅವರನ್ನ ಯಾರು ಚೆನ್ನಾಗಿ ತಿಳ್ಕೊಂಡ್ ಬಿಡ್ತಾರೋ, ಅವ್ರ ಪರಿಚಯ ಯಾರಿಗೆ ಅರ್ಥ ಆಗುತ್ತೋ, ಮತ್ತೆ ಅವರು ಬಾಬೋರ ಮಡಿಲನ್ನ ಬಿಟ್ಟು ಹೋಗೋದು ಅಸಂಭವ. ಇದು जब दी क्रिएटर की पहचान आ जावे तब तो समझे कौन है. ಯಾವಾಗ ಕ್ರಿಯೇಟರ್ ಯಾರು ಅನ್ನೋ ಪರಿಚಯ ಆಗ್ಬಿಡುತ್ತೋ ಆವಾಗ್ಲೇ ಗೊತ್ತಾಗುತ್ತೆ ಅವ್ರು ಯಾರು ಅನ್ನೋದು. ಸಮಜಾ? ಶಿರೋಮಣಿ ರಾಧೆ, ಬಾಬೋರು ಮತ್ತೆ ರಾಧೆ ಮೊಮ್ಮರವರ ಸಂಭಾಷಣೆ ಇದು, ಗೊತ್ತಾಯ್ತಾ? ಶಿರೋಮಣಿ ರಾಧೆ, अच्छा वरदान, सदा अतीन्द्रिय सुख के झूले में झूलने वाले संगम युग की सर्व अलौकिक प्राप्तियों से संपन्न भव. ಸದಾ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ಆಟ ಆಡುವಂತವ್ರೆ ಸಂಗಮ್ ಯುಗದ ಸರ್ವ ಅಲೌಕಿಕ ಪ್ರಾಪ್ತಿಗಳಿಂದ ಸಂಪನ್ನ ಭವ. जो बच्चे अलौकिक प्राप्तियों से सदा संपन्न हैं वो अतीन्द्रिय सुख के झूले में झूलते रहते हैं. ಯಾವ ಮಕ್ಕಳು ಅಲೌಕಿಕ ಪ್ರಾಪ್ತಿಗಳಿಂದ ಸದಾ ಸಂಪನ್ನವಾಗಿರ್ತಾರೋ ಅವರೇ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ಆಟ ಆಡ್ತಾರೆ. जैसे जो लाडले बच्चे होते उनको झूले में झुलाते, ऐसे सर्व प्राप्ति संपन्न ब्राह्मणों का झूला ಅತೀಂದ್ರಿಯ ಸುಖ ಕಾ ಜೋಲಾ ಹೈ. ಹೇಗೆ ತುಂಬಾ ಮುದ್ದಾಗಿರೋ ಮಕ್ಕಳನ್ನ ತೊಟ್ಲಲ್ಲಿ ಉಯ್ಯಾಲೆಯಲ್ಲಿ ಹಾಕಿ ತೂಗ್ತಾರೋ ಅದೇ ರೀತಿ ಸರ್ವ ಪ್ರಾಪ್ತಿ ಸಂಪನ್ನ ಬ್ರಾಹ್ಮಣರ ಉಯ್ಯಾಲೆ ಅತೀಂದ್ರಿಯ ಸುಖದ ಉಯ್ಯಾಲೆ ಇದು. ಇಸಿ ಜೂಲೆ ಮೇ ಸದಾ ಜೂಲ್ತೆ ರಹೋ. ಈ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲೇ ಸದಾ ಆಟ ಆಡ್ತಾ ಇರಿ. ಎಂದು ದೇಹ ಅಭಿಮಾನದಲ್ಲಿ ಬರಬೇಡಿ. जो झूले से उतरकर धरती पर पांव रखते वो मेले हो जाते हैं. ಯಾರು ಈ ಉಯ್ಯಾಲೆಯಿಂದ ಇಳಿದು ಕಾಲು ಭೂಮಿ ಮೇಲೆ ಇಡ್ತಾರೋ ಅವ್ರ ಕಾಲು ಕೊಳೆ ಆಗುತ್ತೆ. ಬುದ್ಧಿ ಅನ್ನೋದೇ ಕಾಲು. ऊंचे ऊंचे बाप के स्वच्छ बच्चे सदा अतीन्द्रिय सुख के झूले में झूलते मिट्टी में पांव नहीं रख सकते हैं. ಯಾರು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಸ್ವಚ್ಛ ಮಕ್ಕಳು ಅವರು ಸದಾ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲೇ ತೂಗ್ತಾ ಇರ್ತಾರೆ. ಎಂದೂ ಅವ್ರ ಕಾಲು ಮಣ್ಣಲ್ಲಿ ಇಡಕ್ಕೆ ಸಾಧ್ಯ ಇಲ್ಲ. ಮಣ್ಣಂದ್ರೇನು? ದೇಹ ಅಭಿಮಾನದ ಮಣ್ಣಲ್ಲಿ ಯಾವತ್ತೂ ಕಾಲಿಡೋದಿಲ್ಲ.
स्लोगन, मैं त्यागी हूं, इस अभिमान का त्याग ही सच्चा त्याग. ನಾನು ತ್ಯಾಗಿ ಆಗಿದ್ದೀನಿ, ನಾನು ಇಂತಿಂಥದ್ದನ್ನೆಲ್ಲ ತ್ಯಾಗ ಮಾಡಿದ್ದೀನಿ, ನಾನು ತ್ಯಾಗಿ. ಈ ಅಭಿಮಾನನು ತ್ಯಾಗ ಮಾಡಿ ಅದೇ ಸತ್ಯವಾದ ತ್ಯಾಗ. अव्यक्त इशारे, जब स्वयं को अकाल मूर्त आत्मा समझेंगे तब अकाले मृत्यु से, अकाल से, सर्व समस्याओं से बच सकेंगे. ಯಾವಾಗ ಸ್ವಯಂ ಅಕಾಲ ಮೂರ್ತಿ ಆತ್ಮ ಅಂತ ತಿಳ್ಕೊತೀರಿ, ಆಗ ಅಕಾಲ ಮೃತ್ಯುವಿಂದ, ಅಕಾಲದಿಂದ, ಸರ್ವ ಸಮಸ್ಯೆಗಳಿಂದ ಬಚಾವಾಗಕ್ಕೆ ಸಾಧ್ಯ. मानसिक चिंताएं, मानसिक परिस्थितियों को हटाने का एक ही साधन है, अपने इस पुराने शरीर के बांध को मिटाना है. ಮಾನಸಿಕ ಚಿಂತೆಗಳಿಂದ, ಮಾನಸಿಕ ಪರಿಸ್ಥಿತಿಗಳಿಂದ ದೂರ ಹೋಗ್ಲಿಕ್ಕೆ, ಮುಕ್ತರಾಗ್ಲಿಕ್ಕೆ ಒಂದೇ ಒಂದು ಸಾಧನ, ತನ್ನ ಹಳೆ ಶರೀರದ ಭಾನವನ್ನ ಅಳಿಸಾಕಿ, ಬಿಟ್ಟಾಕಿ. देह अभिमान को मिटाने से सर्व परिस्थितियां मिट जाए. ದೇಹ ಅಭಿಮಾನವನ್ನ ಅಳಿಸಾಕಿ ಸರ್ವ ಪರಿಸ್ಥಿತಿಗಳು ಅಳಿಸೋಗ್ಬಿಡು. ಒಂದರಲ್ಲಿ ಎಲ್ಲವೂ ಅಡಗಿ. ಅದರಿಂದನೇ ಬಾಬೋರು ಮೊದಲನೇ ಪಾಠ ಇಟ್ರು. ಪ್ರತಿದಿನ ಮೊದಲನೇ ಪಾಠನ ಭಾರಿ ಭಾರಿ ನೆನಪನ್ನ ತರಿಸ್ಕೊಡ್ತಾರೆ. ಬಾಬಾರವರು ಮಮ್ಮಾರವರ ಸಂಭಾಷಣೆ ಕೇಳಿದ್ವಿ. ಬಾಬೋರ್ ಏನ್ ಬೇಕಾದ್ರೂ ಮಾಡ್ಬೋದು, ಸರ್ವಶಕ್ತಿವಂತ. ಆದ್ರೆ ಮಾಡಲ್ಲ ಯಾಕೆ? ಈಗ ಶ್ರೀಮಂತರಿಗೆ ಸಾಕ್ಷಾತ್ಕಾರ ಮಾಡ್ತಿದ್ರೆ ಇಲ್ಲಿ ಎಷ್ಟು ಬೇಕಾದ್ರೂ ತಂದು ಕೊಟ್ಟು ಹೋಗ್ತಾರಲ್ಲ. ಯಜ್ಞದಲ್ಲಿ ಸ್ವಾಹ ಮಾಡ್ತಾರೆ. ಎಲ್ಲರಿಗೂ ಹೇಳ್ಬೇಕು, ಎಲ್ಲರನ್ನ ಕೇಳೋ ಅವಶ್ಯಕತೆನೇ ಇರಲ್ಲಲ್ಲ, ಒಬ್ರಲ್ಲೇ ಎಲ್ಲ ನಡೆದೋಗುತ್ತೆ. ಆದ್ರೆ ತಂದೆಗೇನ್ ಇಷ್ಟ ಅಂದ್ರೆ, ನನ್ನ ಬಡ ಮಕ್ಕಳು ತಮ್ಮ ಪೈಸೆನೋ ಯಜ್ಞದಲ್ಲಿ ಸ್ವಾಹ ಮಾಡಿ ಅವ್ರ ಭವಿಷ್ಯದ ಭಾಗ್ಯವನ್ನ ಮಾಡ್ಕೊಳ್ಬೇಕು ಅನ್ನೋದು ಬಾಬೋರ ಆಸೆ. ಅಂದ್ರೆ ಮಕ್ಕಳು ಈ ದುಃಖದ ದಿನಗಳನ್ನ ಕ್ರಾಸ್ ಮಾಡಲೇಬೇಕು. ಸಹನೆ ಮಾಡ್ಕೊಳ್ಳೋದು ಒಂದು ಈಶ್ವರೀಯ ಶಕ್ತಿ ಮತ್ತು ದೈವಿ ಗುಣ ಅದು. ಅದರಿಂದ ಸಹನೆ ಮಾಡ್ಕೊಳ್ತಾ ಹೋಗಿ. ನಿಮ್ಮ ಸುಖದ ದಿನಗಳು ಹತ್ರ ಇದೆ. ಸುಖನೂ ಯಾವಾಗ ಬರುತ್ತೆ? ಸುಖಕ್ಕೆ ಆಧಾರ, ಶಾಂತಿಗೆ ಆಧಾರನು ಪವಿತ್ರ. ಬಾಬಾವರ ವಿಶೇಷ ಮಹಾವಾಕ್ಯ, ಮಮ್ಮಾರವರ ವಿಶೇಷ ಮಹಾವಾಕ್ಯ. ಈ ಚಿಕ್ಕ ಜಗತ್ತಿದು, ಇದೇ ಜಗತ್ತು ಇಡೀ ಕಲ್ಪದಲ್ಲಿ ಚಿಕ್ಕ ಜಗತ್ತು, ಚಿಕ್ಕ ಪರಿವಾರ ಇದು. ಇದಕ್ಕಿಂತ ಚಿಕ್ಕ ಪರಿವಾರ ಬೇರೆ ಇಲ್ಲ. ಬಾಬೋರು ಎಷ್ಟು ಬೇಕಾದ್ರೂ ಅಷ್ಟು ಕೊಡ್ತಾ ಇದ್ದಾರೆ. ತಗೊಳ್ಳೋರೆ ತಗೊಳ್ಳೋದ್ರಲ್ಲಿ ಸುಸ್ತಾಗ್ತಾರೆ. 2 ಲಡ್ಡುನ ಹಿಡ್ಕೊಳಕ್ ಹೋಗ್ಬೇಡಿ. ನಮ್ಗೆ ಲೌಕಿಕ ಸುಖನೂ ಬೇಕು, ಭವಿಷ್ಯ ಸುಖನೂ ಬೇಕು ಅಂದ್ರೆ ಅವರು ಮಧ್ಯಮ ಕನಿಷ್ಠ ಪುರುಷಾರ್ಥಿಗಳು. ಸರ್ವೋತ್ತಮ ಪುರುಷಾರ್ಥಿಗಳು ಸಂಪೂರ್ಣ ತಮ್ಮನ್ನು ಬಾಬೋರಿಗೆ ಸಮರ್ಪಿಸ್ಕೊಳ್ತಾರೆ. ಸಂಪೂರ್ಣ ಬಾಬೋರು ಒಬ್ರು ಹೇಳ್ದಂಗೆ ನಡೀತಾ ಹೋಗ್ತಾರೆ. ನಿಮ್ ಸ್ಥಿತಿ ಯಾವ ತರ ಸ್ಥಿರವಾಗಿರ್ಬೇಕಂದ್ರೆ, ಸರ್ವಶಕ್ತಿವಂತನೇ ನಿಮ್ಮನ್ನು ಅಲ್ಲಾಡ್ಸ್ ನೋಡೋಣ ಅಂತ ಅಲ್ಲಾಡ್ಸಿದ್ರು, ನೀವು ಆ ಸ್ಥಿತಿಯಿಂದ ಕೆಳಗೆ ಬರಬಾರ್ದು. ಮತ್ತೆ ಯಾವತ್ತು ಮುಂದೆ ನೋಡ್ಕೊಳ್ಳೋಣ, ಆ ಸಮಯ ಬಂದಾಗ ನಾನೆಲ್ಲ ತಡ್ಕೊಂಡ್ಬಿಡ್ತೀನಿ, ಎಲ್ಲ ಮಾಡ್ಬಿಡ್ತೀನಿ ಅಂತ ಅನ್ಕೊಳ್ಬೇಡಿ. ಈ ತರ ಅನ್ಕೊಳ್ಳೋದು ಅಂದ್ರೆ ತನ್ನನ್ನೇ ತಾನೇ ಮೋಸ ಮಾಡ್ಕೊಳ್ಳೋದು. ಎಲ್ಲದಕ್ಕೂ ಇವಾಗಿಂದ ರೆಡಿ ಆಗ್ಬೇಕಾಗಿದೆ.